ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದು ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರಗಳು. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ, ಜಗದ ಜಗುಲಿ ನಮ್ಮೂರ ಬಾನುಲಿ ಕೇಂದ್ರದ ಮಿತ್ರ, ಆತ್ಮಸಖ ಹಾಗೂ ನಾನು ನಿಮ್ಮೆಲ್ಲರ ಮನೆ ಮಗ ಮತ್ತು ನಿಮ್ಮ ಆತ್ಮೀಯ ಬಾಜು ಮನಿ ಕಾಕಾ ಡಾಕ್ಟರ್ ಶ್ರೀರಂಗ ಜೋಶಿ. ಇದು ಮಹಿಳಾ ಕಲ್ಯಾಣ ಸಂಸ್ಥೆಯ ನಮ್ಮೂರ ಬಾನುಲಿ 90.8 FM ಸಮುದಾಯ ರೇಡಿಯೋ ಕೇಂದ್ರ. ಜಗದ ಜಗುಲಿ ನಮ್ಮೂರ ಬಾನುಲಿ ಇದು ವಿಶ್ವವಾಣಿ ಆಕಾಶವಾಣಿ. ಜಗದ ಜಗುಲಿ ನಮ್ಮೂರ ಬಾನುಲಿ 90.8 FM ಇದು ನಮ್ಮ ಧ್ವನಿ, ನಿಮ್ಮ ಧ್ವನಿ, ನಿಮ್ಮೆಲ್ಲರ ಮೆಚ್ಚಿನ ಧ್ವನಿ ನಮ್ಮೂರ ಬಾನುಲಿ. ಕೇಳುಗರೆ, ನಮ್ಮ ನಾಡು ನುಡಿ, ಕಲೆ, ಸಾಹಿತ್ಯ, ಸಂಗೀತ, ವೈದ್ಯಕೀಯ, ನಾಟಕ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಮಹನೀಯರನ್ನು, ಮಹಿಳೆಯರನ್ನು ಪರಿಚಯ ಮಾಡಿಕೊಡುವುದೇ ನಮ್ಮೂರ ಬಾನುಲಿ ಕೇಂದ್ರದ ಮುಖ್ಯ ಉದ್ದೇಶ. ಕೇಳುಗರೆ, ಇಂದಿನ ನಮ್ಮೂರ ಬಾನುಲಿ ಮಹಾ ಅರಮನೆಯಲ್ಲಿ ಸಂದರ್ಶನ ಕಾರ್ಯಕ್ರಮದಲ್ಲಿ ಮಹಾ ಉತ್ಸವ ಹಾಗೂ ಸಂಭ್ರಮ. ಶ್ರೀಮತಿ ಫಕೀರವ್ವ ನಾಗಣ್ಣವರ್ ಎಮ್ಮ ಚಂದರಗಿ ನಮ್ಮ ಕರುನಾಡಿನ ಪೌರಾಣಿಕ ನಾಟಕಗಳಲ್ಲಿ, ಸಾಮಾಜಿಕ ನಾಟಕಗಳಲ್ಲಿ, ಬಯಲಾಟಗಳು, ಸಣ್ಣಾಟ, ದೊಡ್ಡಾಟಗಳಲ್ಲಿ ತನ್ನದೇ ಆದಂಥ ಛಾಪು ಮೂಡಿಸಿದ ಅತಿ ದೊಡ್ಡ ಕಲಾವಿದೆ ಶ್ರೀಮತಿ ಫಕೀರವ್ವ ನಾಗಣ್ಣವರ್. ಕೇಳುಗರೆ, ಇವರು ಕೂಡ ಪ್ರಜ್ಞಾವಂತ, ಧೀಮಂತ, ಸತ್ಯಧರ್ಮ ಸಾಮ್ರಾಜ್ಞೆ, ಅಚ್ಚ ಕನ್ನಡತಿಯೂ ಹೌದು. ಕೇಳುಗರೆ, ವಾಡಿಕೆಯಂತೆ ಇವರನ್ನು ಆದರದಿಂದ ಸ್ವಾಗತಿಸೋಣಂತ. ಫಕೀರವ್ವ, ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದು ನನ್ನ ಪರವಾಗಿ, ನಮ್ಮೂರ ಬಾನುಲಿ ಕೇಂದ್ರದ ಸಿಬ್ಬಂದಿ ಪರವಾಗಿ ಹಾಗೂ ಎಲ್ಲರ ಪರವಾಗಿ ನಮಸ್ಕಾರಗಳು ಹಾಗೂ ನಿಮಗೆ ಆದರದ ಸ್ವಾಗತ. ನಮಸ್ಕಾರ ರೀ. ನಮಸ್ಕಾರ. ಕೇಳುಗರೆ, ವಾಡಿಕೆಯಂತೆ ಒಂದು ಸುಂದರ ವಚನ. ಬಯಂಬಲ್ಲಿ ಎನ್ನ ಭವ ಹರಿದಿತ್ತು, ಸಯಂಬಲ್ಲಿ ಸರ್ವಜ್ಞಾನಿಯಾದೆನು, ವಯಂಬಲ್ಲಿ ವಚಿಸುವರ ಚೈತನ್ಯಾತ್ಮಕನಾದೆನು. ಇಂತೂ ಬಸವಾಕ್ಷರ ತ್ರಯಂಗಳೆಲ್ಲವೂ ಎನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವುದು ಕಂಡು, ಆನು ನೀನು ಬಸವಾ 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 ಎನ್ನುತ್ತೀರ್ದೆನಯ್ಯ. ಗುಹೇಶ್ವರ ಬಸವಾ 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 ಎನ್ನುತ್ತೀರ್ದೆನಯ್ಯ. ಗುಹೇಶ್ವರ 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 ಗುಹೇಶ್ವರ. ಭಕ್ತನಾದಡೆ ಬಸವಣ್ಣನಂತಾಗಬೇಕು, ಜಂಗಮವಾದಡೆ ಪ್ರಭುದೇವರಂತಾಗಬೇಕು. ಭಕ್ತನಾದಡೆ ಬಸವಣ್ಣನಂತಾಗಬೇಕು, ಜಂಗಮವಾದಡೆ ಪ್ರಭುದೇವರಂತಾಗಬೇಕು. ಯೋಗಿಯಾದಡೆ ಸಿದ್ದರಾಮಯ್ಯನಂತಾಗಬೇಕು, ಯೋಗಿಯಾದಡೆ ಸಿದ್ದರಾಮಯ್ಯನಂತಾಗಬೇಕು. ಭೋಗಿಯಾದಡೆ ಚನ್ನಬಸವಣ್ಣ ನಂತಾಗಬೇಕು, ಭೋಗಿಯಾದಡೆ ಚನ್ನಬಸವಣ್ಣ ನಂತಾಗಬೇಕು. ಭಕ್ತನಾದಡೆ ಬಸವಣ್ಣನಂತಾಗಬೇಕು, ಜಂಗಮವಾದಡೆ ಪ್ರಭುದೇವರಂತಾಗಬೇಕು. ಐಕ್ಯನಾದಡೆ ಅಜಗಣ್ಣನಂತಾಗಬೇಕು, ಇಂತಿವರ ಕಾರುಣ್ಯ ಪ್ರಸಾದವ ಕೊಂಡು. ಐಕ್ಯನಾದಡೆ ಅಜಗಣ್ಣನಂತಾಗಬೇಕು, ಇಂತಿವರ ಕಾರುಣ್ಯ ಪ್ರಸಾದವ ಕೊಂಡು. ಸತ್ತ ಹಾಗಿರ ಬೇಕಲ್ಲದೆ ತತ್ವದ ಮಾತು ಎನಗೆ ಕೈಯ, ಸತ್ತ ಹಾಗಿರ ಬೇಕಲ್ಲದೆ ತತ್ವದ ಮಾತು ಎನಗೆ ಕೈಯ. ದಾಸಯ್ಯ ಪ್ರಿಯ ರಾಮನಾಥ, ದಾಸಯ್ಯ ಪ್ರಿಯ ರಾಮನಾಥ, ದಾಸಯ್ಯ ಪ್ರಿಯ ರಾಮನಾಥ. ಫಕೀರವ್ವ, ಮನುಷ್ಯನ ಜೀವನದೊಳಗ ಹುಟ್ಟು ಅನ್ನೋದು ಒಂದು ಸುಂದರ ಹಂದರ ಅಂತ ಹೇಳ್ತೀವಿ. ಅದೊಂದು ದೊಡ್ಡ ಸಂಭ್ರಮ. ತಾಯಿ ಗರ್ಭದಿಂದ ನಾವು ಬರ್ತೀವಿ. ನಿನ್ನ ಹುಟ್ಟು ಏನಾಗ್ತದಲ್ಲ, ಇವತ್ತಿನ ಸಂಸ್ಕಾರ ಆ ಹುಟ್ಟು ಕಾರಣ ಆಗ್ತದ. ಆ ಹುಟ್ಟಿನೊಳಗ ತಂದೆ ತಾಯಿ, ಬಂಧು ಬಳಗ, ಅಣ್ಣ ತಮ್ಮ, ಅಕ್ಕ ತಂಗಿ
ಗುರು ಹಿರಿಯರು ಎಲ್ಲರಿಂದಲೂ ಒಂದೊಂದು ಸಂಸ್ಕಾರವನ್ನು ನೀವು ಪಡ್ಕೋತೀರಿ. ಇವತ್ತಿನ ನಿಮ್ಮ ಧೀಮಂತ ಶ್ರೀಮಂತ ಹಿಮಾಲಯಕ್ಕೂ ಮೆಟ್ಟಿ ನೀರಿ ನಿಂತ ಕಲಾಕ್ಷೇತ್ರದಲ್ಲಿ ಇವತ್ತು ಸಣ್ಣಾಟ ಇರಲಿ, ದೊಡ್ಡಾಟ ಇರಲಿ, ಪಾರಿಜಾತ ಇರಲಿ, ಸಂಗ್ಯಾಬೇಳೆ ಇರಲಿ, ನಿಜವಣ ಶಿವಯೋಗಿ ಇರಲಿ, ಇವಾಗ ಮಹಾಭಾರತ, ಕುರುಕ್ಷೇತ್ರ, ರಕ್ತರಾತ್ರಿ, ಹಲವಾರು ನಾಟಕಗಳಲ್ಲಿ ಸ್ತ್ರೀ ಪಾತ್ರಗಳಿಂದ ಮಿಂಚಿರಿ ನೀವಿದ್ರೆ. ಅದರಲ್ಲೂ ಸಂಗೊಳ್ಳಿ ರಾಯಣ್ಣನ ನಾಟಕದಲ್ಲಿ ಚೆನ್ನಮ್ಮನ ಪಾತ್ರ ಪ್ರಮುಖ ಪಾತ್ರ ವಹಿಸಿ ಕರ್ನಾಟಕದ ಮನೆ ಮಗಳಾಗಿ ನೀವು ಬೆಳೆದಿರಿ. ಕಾರಣ ನಿಮ್ಮ ಊರು, ನಿಮ್ಮ ತಂದೆ ತಾಯಿ ಹೆಸರು ಎಲ್ಲ ಹೇಳ್ರಿ. ಸರಿ, ನನ್ನ ತಂದೆ ಹೆಸರು ದುರ್ಗಪ್ಪ, ನನ್ನ ತಾಯಿ ಹೆಸರು ಗಂಗವ್ವ. ದುರ್ಗಪ್ಪ, ತಂದೆ ತಾಯಿ. ಗಂಗವ್ವರಿ. ಊರು ಯಾವುದು? ಎಂ ಚಂದ್ರಗಿ. ಎಂ ಚಂದ್ರಗಿ. ಹ್ಞೂ. ಈಗ ನಿಮ್ದು ಕಲಾವಿದರು ನಿಮ್ಮ ತಂದೆ ತಾಯಿ ಯಾರು ಇದ್ರೇನು ಮೊದ್ಲಿದ್ರು? ಯಾರು ಇದ್ರಿಕಿಲ್ಲ ಸರ್, ಯಾರು ಇದ್ದಿದ್ದಿಲ್ಲ. ಬಡತನದ ಬೇಗಿಗಾಗಿ ನಾನು ಇದನ್ನ ಕಲ್ಕೊಂಡೇನ್ರಿ. ನಿಮ್ಮ ಅವ್ವ ಅಪ್ಪ ಕಲಿ ಅಂದ್ರು. ಕಲಿ ಅಂದ್ರಿ, ನಾ ಕಲಿತೇನನ್ರಿ. ಕಲಿತೀನಿ ಅಂದ್ರಲ್ಲ. ಹಾನ್ರಿ, ಕಲಿತೇನನ್ರಿ. ಯಾಕಂದ್ರೆ ನಿನ್ನ ಕಲೆ ಉತ್ಸಾಹ ಹೆಂಗ್ ಚಾಲು ಆತು? ಯಾರಿಂದ ಚಾಲು ಆತು? ಯಾರಿಂದ ಚಾಲು ಆತಂದ್ರ ಸರ್, ನಾವು ದುಡ್ಯಾಕಂತ ಹೇಳಿ ಎರುಳಿ ಊರಿಗೆ ಧಾರವಾಡ ಜಿಲ್ಲಾದಾಗ ನಾವ್ ಅಲ್ಲಿಗೆ ನಮ್ಮ ತಾಯಿ ತಂದೆ ದುಡಿಯಾಕ ಹೋಗಿದ್ರಿ. ಅಲ್ಲೇ ನಮ್ಮ ತಾಯಿ ಅವ್ರ ಅಕ್ಕನ ಕೊಟ್ಟಿತ್ರಿ ಆ ಊರಿಗೆ. ದೊಡ್ಡವ. ಹಾ, ದೊಡ್ಡವ. ಅಲ್ಲೇ ನಮ್ಮ ಅಣ್ಣಗಳು ಒಂದ್ ನಾಟಕ ಕಲ್ತಿದ್ರಿ, ಮನೆ ತುಂಬಿದ ಹೆಣ್ಣು. ಮನೆ ತುಂಬಿದ ಹೆಣ್ಣು ನಾಟಕ ಕಲ್ತಿದ್ರು. ಅವ್ರ ತಾಲೀಮೆಲ್ಲ ಜನ ನೋಡ್ತಾ ನೋಡ್ತಾ ನನಗ ಅದರೊಳಗೆ ಹಾಡ್ಬೇಕು ಅನ್ನುವಂಗ ಅನಿಸ್ತಿರಿ ನನಗೆ. ಕಲಾ ಉಕ್ಕೇರ್ತು. ಹಾನ್ರಿ, ದೇಹದೊಳಗ ಅದ ಕಲಾ. ಹಾನ್ರಿ. ನಂತರ ನಾನೇನ್ರಿ ಓದಿಲ್ಲ, ಬರ್ದಿಲ್ಲ, ಒಟ್ಟ ನನಗ ಅನ್ನೋ ಅಕ್ಷರ ಗೊತ್ತಿಲ್ರಿ ಸರ್, ಗೊತ್ತಿಲ್ಲ. ಆದ್ರೂ ನನಗೆ ಅದನ್ನ ಮಾಡ್ಬೇಕನ್ಸ್ತಂದ್ರೆ ಸಾಲಿಗೆ ಒಂದನೇತೆ ತನಕನೂ ಹೋಗಿಲ್ಲ. ಒಂದೇತಿ ಸಾಲಿಗುಡಿ ಮುಂದಾದ್ರೆ ನನಗೆ ಸಾಲಿ ಹತ್ತತ್ರಿ. ಅದ್ರ ಹಿಂದ್ಗಡೆ ಬಾಜುನ ನಾ ಹಾದಿಲ್ರಿ ಸರ್. ಇಲ್ರಿ, ನಿರಕ್ಷರಿ ಮನುಷ್ಯ. ನಿರಕ್ಷರಿ. ಹ್ಞೂನ್ರಿ. ಇಲ್ಲಿ ಮನೆ ತುಂಬದ ಹೆಣ್ಣು ನಾಟಕ ನಿನ್ನ ಜೀವನದೊಳಗೆ ಕಲಾವಿದೆ ಆಗಲಿಕ್ಕೆ ಪ್ರವೇಶ ಆಯ್ತು. ಆಯ್ತ್ರಿ ಸರ್, ಆಯ್ತ್ರಿ. ಅದ್ರೊಳಗ ನಮ್ಮ ದೊಡ್ಡಣ್ಣ ಏನಂದ್ರೆ ಸರ್ ಕೇಳಿದ್ರ ಅವರು, ನಿಮ್ಮ ತಂಗಿ ಕಂಠ ಚಲೋ ಐತಿ, ಚೆನ್ನಾಗೈತಿ, ಹಾಡ್ತಾ ಅಡ್ಡಾಡ್ತಾಳು, ಆಕಿಗೆ ಸರಸ್ವತಿ ಬಲಿತಾಳು, ಮತ್ತೆ ಕರೆಸ್ರಿ ಅಂತ ಕೇಳಿದ್ರ ಅವರು. ಅದಕ್ಕೆ ನಮ್ಮ ದೊಡ್ಡವನ ಮಗ ಏನಂದ, ಆಕಿ ಹಣೆ ಬಾರದಾಗ ಅದು ಸರಸ್ವತಿ ಸೇವಾ ಮಾಡಿ ಊಟ ಮಾಡುದಿದ್ರೆ ನಮ್ಗೇನು ಮಾಡಕ್ ಮಾಡ್ಲಿ ಕಳ್ಸೋದಾದ್ರೆ ಕಳ್ಸ್ರಿ ಸರ್ ನೀವು ಅಂತ ಹೇಳಿ. ಕಲಾದೇವತೆ ಆರಾಧನೆ ಇಲ್ಲ ಇದು. ಹ್ಞೂನ್ರಿ, ಕಳ್ಸ್ರಿ ಅಂದ್ರೆ ಅದೇ ನಾಟಕದಾಗ ನನಗೆ ರೋಹಿಣಿ ಪಾಠ ಕೊಟ್ಟರು, ಸುಳಿ ಪಾಠ. ಮನೆ ತುಂಬದ ಹೆಣ್ಣು ನಾಟಕ ಮಾಡಿಬಿಟ್ರಿ. ಹ್ಞೂನ್ರಿ, ಅದ್ರೊಳಗೆ ಪಾಠ ಕೊಟ್ಟರು. ರೋಹಿಣಿ ಪಾತ್ರ ಕೊಟ್ರು. ಹ್ಞೂನ್ರಿ, ಕೊಟ್ರಿ. ಅದನ್ನ ಎಷ್ಟು ದಿನ ಹಿಡಿತು ಕಲೀಲಿಕ್ಕೆ? ಅವ್ರು 3 ತಿಂಗಳು ತಾಲೀಮ್ ಮಾಡಿದ್ರಿ. ನಾನು ಅವ್ರು ಕೂಡ 8 ದಿನ ತಾಲೀಮ್ ಮಾಡೀನಿ. 8 ದಿನದಾಗ ಬಂತು ಅಂದ್ರೆ ನಾ ಕೇಳ್ತಾ ಇದ್ದೀನಿ ಸರ್. ದಿನ ತಾಲೀಮ್ಗೆ ಹೋಗಿ ಕೇಳ್ತಾ ಇದ್ದೀನಿ ನಾನು. ಕೇಳೋದು. ಹ್ಞೂನ್ರಿ, ಅದು ಕೇಳಿ ಬಂತು. ಅದು ನನ್ನ ತಲೆ ಒಳಗೆ ಕುಂತಿತ್ರಿ. ಅವಾಗ ಅದು ಆ ಪಾಠ ಕೊಟ್ಟು ನನಗೆ ಅವಾಗನೇ ರೆಕಾರ್ಡ್ ಬಂದಿತ್ತು. ಅದು ಯಾವುದು ಅಂದ್ರೆ ಕರ್ಪೂರದಾಗೊಂಬಿ ನಾನು. ಹೌದು. ಹ್ಞೂನ್ರಿ ಸರ್, ಅದನ್ನ ನಾಗರ ಒಳಗಿಂದ. ಹ್ಞೂನ್ರಿ, ಒಂದು 2 ನುಡಿ ಹಾಡಮ್ಮ ಅಂದ್ರ ಅವ್ರು ಸರ್. ಈಗ ಹಾಡ್ಬಿಡಲ್ಲ, ನೋಡೋಣ ಹೆಂಗೆ ಕಡ್ಲಿ ಹಾಡ್ರಿ. ಕರ್ಪೂರದ ಗೊಂಬೆ ನಾನು, ಬಿಂಚಂತಿ ಬಳಿ ಬಂದೆ ನೀನು, ನಿನ್ನ ಪ್ರೇಮ ಜೋಲೆ ಸೋಕೆ ನನ್ನ ಮೇಲೆ, ಕರಗಿ ಕರಗಿ ನೀರಾದಿ ನಾನು, ಕರ್ಪೂರದ ಗೊಂಬೆ ನಾನು, ಮಿಂಚಂತಿ ಬಳಿ ಬಂದೆ ನೀನು. ಚಂದ. ಈ ವಯಸ್ಸಿಗೆ ಇಷ್ಟ ಹಾಡ್ತೀರಿ. ಇನ್ನು ಅವಾಗ ಎಷ್ಟು ಚಂದ ಹಾಡಿರ್ಬೇಕು. ಸ್ವರ ಅವಾಗ ಭಾಳ ಚಲೋ ಚೆನ್ನಾಗಿತ್ರಿ ಸರ್. ಸಣ್ಣ ವಯಸ್ಸಲ್ಲ. ಹ್ಞೂನ್ರಿ, ಅವಾಗ ನೋಡ್ರಿ ನಾ ಹಾಡಿಬಿಟ್ರೆ ತಳಗಿನ ಊರನ್ನ ಎದ್ದು ಬರ್ಬೇಕ್ರಿ ನನಗೆ. ಎದ್ದು ಬರಬೇಕು. ಅಲ್ಲ, ಈಗೂ ಆ ರೂಪ, ಆ ಇದು ಎಲ್ಲ ಇಷ್ಟು ವೃದ್ಧಾಪ್ಯ ಇದ್ರು ಯೌವನದ ಇದ್ರು. ಈಗ ಮುಖ ನೋಡಿದ್ರೆ ಮುಖಕ್ಕೆ ಈಗ ದೇಹಕ್ಕೆ ವಯಸ್ಸಾಗಿರ್ತದೆ, ಮನಸ್ಸಿಗೆ ವಯಸ್ಸಿಗೆ ಆಗಿರೋದಿಲ್ಲ. ಕಲೆಗೆ ವಯಸ್ಸಾಗುವುದೇ ಇಲ್ಲ. ಮನಸ್ಸದ ಮಾಡಬೇಕು ಅನ್ನೋ ಮನಸ್ಸದ ಛಲ ಅದ, ಮತ್ತು ಅದರೊಳಗೆ ವಿಶ್ವಾಸ ಅದ, ನಂಬಿಕೆ ಅದ, ಶ್ರದ್ಧಾ ಭಕ್ತಿ ಅದ. ಕಲಾ ಸೇವೆ ಒಳಗೆ ನಮಗೆ ಭಾಳ ಖುಷಿ ಅನ್ನಿಸ್ತದೆ. ಈಗ ಮನೆ ತುಂಬಿದ ಹೆಣ್ಣು ಅವಾಗ ಎಷ್ಟು ವಯಸ್ಸಿತ್ತು ನಾಟಕ ಮಾಡೋ ಮುಂದೆ? ಅವಾಗ ನನಗೆ 11 ಮುಗಿದು 12ನೇ ಚಾಲು ಐತ್ರಿ. 12ನೇ ವಯಸ್ಸಿಗೆ ಮೇಕಪ್ ಬೇರೆ ಅವ್ರು ಮಾಡಿದ್ರೆ ಅವರು ಸರ್ ಮಾಡ್ಯಾರ. ಸರೇ ಮಾಡ್ಯಾರ. ನನಗೆ ಕಲಿಸಿದ ಗುರುವೇ ನನಗೆ ಬಣ್ಣ ಹಚ್ಚಾರ. ಅವಾಗ ಅದಕ್ಕೆ ನೃತ್ಯನೇ ಇರ್ಬೇಕಲ್ಲ ಮತ್ತೆ ಅವಾಗಿದ್ರೆ. ಇತ್ರಿ, ನೃತ್ಯ ಡಾನ್ಸ್ ಮಾಡೋದು ಆತು, ಎಲ್ಲ ಆತು ಇತ್ರಿ ಸರ್. ಮುಂದೆ ಆಮೇಲೆ ಅದು ಮನೆ ತುಂಬದ ಹೆಣ್ಣು ನಾಟಕ ಆದಿಂದ ಮುಂದೆ ಯಾವ್ದು ಮಾಡಿದ್ರಿ? ಮುಂದೆ ಹಂಗ ಸಾಮಾಜಿಕ ನಾಟಕ, ಇದು ಗೌರಿ ಗೆದ್ದವಳು, ರತ್ನ ಮಾಂಗಲ್ಯ ಇವು ಕಂಪನಿ ಥಿಯೇಟರ್ದಿದ್ವಿ. ನೀವು ಎಲ್ಲ ಹಳ್ಳಿ ಒಳಗೆ ಕಲಿತಿದ್ರಿ ಸರ್. ನಿಮ್ದೇ ಒಂದು ಸ್ವಂತ ನಾಟಕ ಕಂಪನಿ? ನಮ್ದೇನು ಸ್ವಂತ ಇಲ್ರಿ, ಹಳ್ಳಿ ಒಳಗೆ ಕಲಿತಿದ್ರು. ನನಗೆ ಬಂದ್ ಕ್ಯಾರ ಬುಕ್ ಮಾಡಿ ಹೋಗ್ತಿದ್ರು.
ಬುಕ್ ಮಾಡ್ಯಾವ. ಅಂದ್ರೆ ಬೇರೆ ಬೇರೆಯವ್ರ ಕಡೆ ಬಾ ಅಂತಿದ್ರು. ಹ್ಞೂ ರೀ ಸರ್. ಅದನ್ನ ಯಾರು ಕಲಿಸಿದ್ರು? ಅದನ್ನ ಅಲ್ಲೇ ಈ ನಮ್ಮ ಗುರು ಏನು ನನಗೆ ಕಲಿಸಿದ್ರಿ, ಆ ಗುರುಗಳು ಒಂದು 6 ತಿಂಗಳು ನನ್ನ ಜೊತೆಗೆ ಬೆನ್ನ ಹಚ್ಚಿ ಬಂದ. ಅಂದ್ರೆ ಗುರ್ತಾಗ್ಬೇಕಿಲ್ಲ ನನಗೆ. ಗೊತ್ತಾಗಬೇಕಲ್ಲ. ಅವಾಗ ನಾ ಕಲ್ತಾಗ್ರಿ ಸರ ₹1 8 ಆಯರ್ ಹಾಕ್ತಿದ್ರಿ. ಅಷ್ಟೇ ಇತ್ತಲ್ಲ. ಹ್ಞೂ ರೀ ಸರ. ನೀವು ನಿಜವಾದ ಕಲೆ ತೋರಿಸಿರಿ. ಹ್ಞೂ ಈಗ ಏನೇನೋ ಮಾತಾಡಿ ಎಷ್ಟು ರೊಕ್ಕ ಗಳಿಸ್ತಾರೆ. ಹ್ಞೂ ರೀ ಸರ್. ಈಗ ಯಾವ ಕಲಾವಿದರೆ ಅಲ್ಲ ಹಂಗಿದ್ದಾರೆ ಈಗ. ಕರೆ ಆಗಿಂದ ಏಜ್ ಈಗ ನಮ್ಗಿಲ್ಲ ರೀ ಸರ್, ಏನು ಮಾಡಿದ್ರಿ? ಅಲ್ಲ ಅವಾಗ ಹಂಗೆ ಇತ್ತು. ಹ್ಞೂ ರೀ ಸರ್. ನನಗೆ ಕೇವಲ ಬರೀ ಪೈಲಾ ನಾಟಕಕ್ಕೆ ₹10 ಕೊಟ್ಟಾರಿ ಸರ್. ಸತ್ಯ ಸೋತಿತ್ತು ಅಂತೀವಲ್ಲ, ಹಂಗಾಗಿ ಹಂಗ ನಿಮ್ದು 8 ಮಾಡಿರಂದ್ರೆ ಇನ್ನೇನು ಹೇಳೋದು? ಹ್ಞೂ ರೀ ಸರ್. 8 ಆಯರ್ ಎಷ್ಟು ಇದು ಅನ್ನಿಸ್ತದಲ್ಲ. ಸಂಚಾನ ನಾವು ದಗದಕ್ಕೆ ಹೋದ್ರಿ ಸರ್ ಕಸ ತೆಗಿಯಾಕ, ಆಮೇಲೆ ಖಾಸಗಿ ಹಾರ್ಸಕ್ಕೆ ಹೋದ್ರೆ ನಮಗೆ 8 ಪಗಾರ ಕೊಡ್ತಿದ್ರಿ. 8 ಪಗಾರ. ಹ್ಞೂ ರೀ ಸರ್. ನಮ್ಗೆ ಬಟ್ಟೆ ಉಟ್ಕೊಳಕ ನನಗೆ ಇದ್ದಿರ್ಕಿಲ್ರಿ ಸರ್. ಹೌದಾ? ಕಡು ಬಡತನಲ್ಲ, ಭಾಳ ಬರ್ತಾನ್ರಿ. ಅವಾಗ ಎಲ್ಲರಿಗೂ ಹಂಗೆ ಇತ್ತದ ಅವಾಗ. ಈ ಈಗ ನಿಮಗೆ ಅಂತಿಲ್ಲ. ಹ್ಞೂ ರೀ ಸರ್. ನಮ್ಮ ದೇಶ ಬಡತನದೊಳಗಿತ್ತು. ಹೌದ್ರಿ ಸರ್. ಬಡತನದೊಳಗಿತ್ತದು. ಒಂದು ಸ್ವಲ್ಪ ಸಣ್ಣ ಗುಡಿಸಲಿತ್ರಿ ನಮ್ಮದು. ಸಣ್ಣ ಗುಡಿಸ್ಲ. ಮನಿ ಇರಾಕಿಲ್ರಿ. ಮನಿ ಇದ್ದಿದ್ದಿಲ್ಲ ಸರ್. ಮನಿ ಇತ್ರಿ. ಅದನ್ನ ನಮ್ಮ ತಂದೆ ಅವರು ಆ ಗುಡಿಸಲ್ದಾಗ ಯಾರ್ಯಾರು ಇರ್ತಿದ್ರಿ? ನಮ್ಮವ್ವ, ನಮ್ಮಪ್ಪ, ನಮ್ಮ ತಮ್ಮ, ನಮ್ಮ ತಂಗಿ, ನಾನು ಅಯ್ಯೋ, ಇರ್ತಿದ್ವಿ. ಇಷ್ಟೆಲ್ಲ ಇರ್ತಿದ್ರಿ. ಹ್ಞೂ ರೀ. ಅವರು ಎಲ್ಲರೂ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಬೇಕು. ಹ್ಞೂ ರೀ. ಅವು ದುಡ್ದಾಗಿ ಹೊಟ್ಟೆ ತುಂಬುದಲ್ಲ. ಹೊಟ್ಟೆ ತುಂಬಿದ್ರಿ ಸರ್. ಆಮೇಲೆ ಈ ಸಾಮಾಜಿಕ ನಾಟಕಗಳ ಅದು ಇದ್ರೆ ಅದು ಸಾಮಾಜಿಕ ನಾಟಕ ಚಾಲು ಮಾಡೀನ್ರಿ. ಆಮೇಲೆ ಅತ್ತ ತಾಯಿ ಕರುಳು, ತಾಯಿಗೆ ತಕ್ಕ ಮಗ, ತಾಯಿಗೆ ತಕ್ಕ ಮಗ, ತಾಯಿ ಕರುಳು, ತಾಯಿ ಕರುಳು, ಇವೆಲ್ಲ ಸಾಮಾಜಿಕ ನಾಟಕ. ಭಾಳ ಸಾಮಾಜಿಕ ನಾಟಕ ಏನ್ ಮಾಡಿ ಭಾಳ ಮಾಡಿದ. ಸಂಪತ್ತಿಗೆ ಸವಾಲ ನಾಟಕದಾಗ 50 ಪ್ರಯೋಗ ಒಂದ್ಸಲ ನಾ ದುರ್ಗಿ ಪಾಠ. ಅದ್ರಾಗ ಯಾವ ಪಾತ್ರ ಇತ್ತು? ದುರ್ಗಿ ಪಾಠ ಮಾಡಿ. ಒಟ್ಟು ನಾಯಕಿ ಪಾತ್ರನೇ ಅಂದ್ರ ಸುಳಿ ಮಗ ನಾಟಕದಾಗೂ ನಾಯಕ ಪಾಠ. ಇವ್ಯಾವ್ರೆ ಮತ್ತೆ ಈ ನಾಟಕದ ಕೆಲವು ನಮ್ಮ ಕೇಳುಗರಿಗೆ ನಮ್ಗೊಂದ್ ಸ್ವಲ್ಪ ಯಾವ ಡೈಲಾಗ್ ಹೇಳಿಲ್ಲ ಇದ್ರೆ ಅಂದರೆ ಸಂಭಾಷಣೆ ಹೇಳ್ರಿ, ನೀವು ಬೇಕಾದ್ದು ನಾಟಕ ಹೇಳ್ಬಹುದ್ರಿ. ಈಗ ಕುರುಕ್ಷೇತ್ರ ನಾಟಕದಾಗಿನ ಒಂದು 4 ಮಾತು ಹೇಳ್ರಿ ಸರ್. ಬಾ ಸುಪ ಪ್ರತಿಮಾ ಶ್ಯಾಮ ಕೊಡುತ್ತಲೇ ಮೋದ ವರಹಯ ಸಯನ, ಕೊಡುತ್ತಲೇ ಮೋದ ವರಹಯ ಸಯನ, ಬಾ ಸುವ ಪ್ರತಿಮಾ ಶ್ಯಾಮ ಸುರರ ಸುಂದರ ಪತಿಯ ಗುಣ ಭವಿ ಬೆಳಗಲಿ ಭಾರತ ಮನಸೆ ಧಾಮ, ಬಾ ಶುಭ ಪ್ರತಿಮಾ ಶ್ಯಾಮ, ಬಾ ಶುಭ ಪ್ರತಿಮಾ, ಶುಭ ಪ್ರತಿಮಾ, ಶುಭ ಪ್ರತಿಮಾ. ಪೀಠದವೆಲ್ಲ ಕೂಡ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ರಿ. ಹ್ಞೂ ರೀ. ಇದೆಲ್ಲ ಇದ್ರೆ ಹ್ಞೂ ರೀ. ಈಗ ನಿಮ್ದೊಂದು ಬಾಜು ಜಾತ್ರೆಗೆ ನಿಮಗೊಂದು ನಾಟಕ ಕರೀತಾರೆ ಇದ್ರೆ ಹ್ಞೂ ರೀ. ಅವಾಗ ಎಷ್ಟು ಕೊಡ್ತಿದ್ರು ಅವರು? ಅವಾಗ ಒಂದು 2 ವರ್ಷ ದಿವಸ ರೀ ನಮ್ಗೆ 40 ರೂಪಾಯಿ ಅಂತಿ ಕೊಟ್ರಿ ಸರ್. ಅಂದ್ರೆ 8 40 ಬಂದ. ಹ್ಞೂ ರೀ. ಆಮೇಲಿಂದನ 50 ಆತ್ರಿ ಒಂದು ವರ್ಷ. ಈಗ ಇವತ್ತು ನೀವು ಹೋದ್ರೆ ನಿಮಗೆ ಎಷ್ಟು ಕೊಡ್ತಾರೆ? ಇವಾಗ ಹೋದಕ್ಕೆ ಆಳತ್ರಿ 10,000 12,000 ಕೊಡ್ತಾರು. 10,000 11,000 ಕೊಡ್ತಾರೆ. ಈ ಕರೆಯವ್ರು ಯಾರು ನಮ್ಮ ಸರ್? ಹೌದು. ಈಜಾತ್ರಿ. ಅದಕ್ಕಾಗಿ ಯಾಕಂದ್ರೆ ನೀವು ನಾಟಕ ನಡೆದೇ ಇಲ್ಲಲ್ಲ. ಈ ಕುರುಕ್ಷೇತ್ರ, ರಕ್ತರಾತ್ರಿ, ಇವನ್ ಯಾರು ದ್ರೌಪದಿ, ಚಿತ್ರಾಂಗದ, ಇವನ ಬಬ್ರು ವಾಹನ, ಇವನ್ ಆಡೋರೇ ಯಾರು ಇಲ್ರಿ ಸರ್. ಆಡೋರು ಬೇಕು, ನೋಡೋರು ಬೇಕಲ್ಲ. ಈಗಿನ ನಾಟಕಗಳನ್ನೇ ಬೇರೆ ಅವ. ಈಗ ನಾವು ಅದಕ್ಕೇನು ಅನ್ಲಿಕ್ಕೆ ಬರಂಗಿಲ್ಲ. ಆ ರೀತಿ ಹೆಸರು ಇಟ್ಟಿರ್ತಾರ. ಹೌದಲ್ಲ, ಆ ರೀತಿ ಹೆಸರು ಇರ್ತಾವ. ಆ ಹೆಸರಿಗೆ ಮರಳಾಗಿ ಈ ಹೋಗು ಮುಂದು ಎಲ್ಲ ಇವು ಹುಚ್ಚ ಕಂಪನಿನೇ ಹೋಗುದೆಲ್ಲ ಇದೆ. ಅದು ಕರೆ. ಅದೇನು ಸಂದೇಶ ಕೊಡಂಗಿಲ್ಲ, ಏನಿಲ್ಲ. ಈಗ ನಮ್ಗೊಂದು ಸಿನಿಮಾ ಬರೀ ರಾಜ್ಕುಮಾರ್ ಅವ್ರದ್ದು ಬಂಗಾರದ ಮನುಷ್ಯ ಅಂದ್ರೆ ಬದುಕು ಕಟ್ಕೊಂಡ್ರ ಮಂದಿ. ಬಂಗಾರದ ಮನುಷ್ಯ ನೋಡಿ ತಮ್ಮ ಬದುಕು ಕಟ್ಕೊಂಡ್ರ ಹಳ್ಳಿ ಒಳಗಿದ್ರೆ. ಎಂತ ರಾಜ್ಕುಮಾರ, ಎಂತ ಮಂತನ, ಎಂತ ತ್ಯಾಗದ ವ್ಯಕ್ತಿ. ಅಣ್ತಮ್ಮಂದ್ರಿಗೆಲ್ಲ ಬಿಟ್ಟು ಹೋಗ್ತಾನ. ನೀವು ಸುಖದಿಂದ ಇರ್ರಿ. ಒಂದು ಸಂದೇಶ ಅಲ್ಲ. ಹಳ್ಳಿ ಮಂದಿ ಗಾಡಿ ಕಟ್ಕೊಂಡು ಬಂದು, ಬುತ್ತಿ ಕಟ್ಕೊಂಡು ಬಂದು ನೋಡಿ ನಮ್ಮ ಅದಕ್ಕೆ ಅವರು ಡಾಕ್ಟರ್ ರಾಜ್ಕುಮಾರ್ ಅನ್ಸ್ಕೊಂಡ್ರು. ಅವರು ಎಂಥ ಕಲಾವಿದ. ಓದಿರೋದು 3ನೇತ್ತೆ. ಎಲ್ಲ ಪೌರಾಣಿಕ ನಾಟಕಗಳು, ಸಾಮಾಜಿಕ ನಾಟಕಗಳು, ಆಮೇಲೆ 200 ಸಿನಿಮಾ ತನಕ ಬಂದ್ರು. ರಂಗಭೂಮಿ ಬಿಡ್ಲಿಲ್ಲ. ನಾ ರಂಗಭೂಮಿ ನನ್ನ ತವ್ರ ಮನಿ ಅಂತ ಹೇಳಿದ್ರು, ನನ್ನ ತಾಯಿ ಮನಿ ಅಂತ ಹೇಳಿದ್ರು. ತಾಯಿ ರಂಗಭೂಮಿ ಅಂದ್ರೆ ನಮ್ಗೆ ತಾಯಿ ಮನಿ ರೀ. ನನಗೆ ಅನ್ನ ಹಾಕ್ಯದ ಅಂತ ಹೇಳಿದ್ರು, ನನ್ನ ಬೆಳೆಸ್ಯದ ಅಂತ ಹೇಳಿದ್ರು, ಕನ್ನಡ ಅಭಿಮಾನ ಇಟ್ಕೊಂಡು ಹೇಳಿದ್ರು. ಹಂಗೇನ ನೀವು ಇವತ್ತು ನಾವು ಯಾಕೆ ಅದನ್ನ ರಾಜ್ಕುಮಾರ್ ಬಗ್ಗೆ ಮಾತಾಡಿದೆ ಅಂದ್ರೆ, ಫಕೀರವ್ವ ಕೂಡ ಹಂಗ ರಾಜ್ಕುಮಾರ್ ನಂಗ ರಂಗಭೂಮಿ ಅಂತ ನಿಮ್ ನಂಬಿಕೊಂಡು ಬಂದಿರಿ. ತಾಯಿ ಮನೆ ಅಂತ ತಿಳ್ಕೊಂಡಿರಿ. ಹೌದ್ರಿ ಸರ್. ನಿಮ್ಮ ಮತ್ತೆ ನಿಮ್ಗೆಲ್ಲ ಕಲಾ ಪೋಷಕರು, ತಾಯಿ ತಂದೆ
ಎಲ್ಲರೂ ಮಾಡ್ರಿ ಅಂತಿದ್ರಿ ಮತ್ ಇವೆಲ್ಲ ಒಂದ್ ಸಂದೇಶ ಕೊಡ್ತಾವ ಸಮಾಜಕ್ಕೆ. ದ್ರೌಪದಿ ಪಾತ್ರ ದೊಡ್ಡ ಪಾತ್ರ ಅಲ್ಲ. ಹೌದ್ರಿ ಸರ್. ಆಕಿ ಎಂತ ಪಂಚ ಪಾಂಡವರ ಹೆಂಡತಿ ಆಗಿದ್ರು, ಹೆಂಗಿದ್ಲಕ್ಕೆ ದ್ರೌಪದಿ. ಅದು ಒಂದು ಸಂದೇಶ ಕೊಡ್ಬೇಕಾಗ್ತದೆ. ಯಾರದೇ ನಾವು ಜನ ಕೂಡ್ದಾಗೇನದ ಹಂಗೆ ಹುಚ್ಚರಂಗೆ ಕೂಡಂಗಿಲ್ಲ, ಹುಚ್ಚರ್ ಮಾಡಿ ಕಳಿಸ್ಬಾರ್ದು. ಅವ್ರ ತಲೆ ಒಳಗೆ ಒಂದು ಸಂದೇಶ ಹಾಕಿ ನಾವು ಕಳಿಸ್ಬೇಕು. ಆ ಸೇವಾ ನೀವು ಮಾಡಿರಿ ಫಕೀರವ್ವ ಅವ್ರ. ಈಗ ನಿಮಗ ನಾಟಕದ ಒಂದೊಂದೇ ನಾಟಕಕ್ಕೆ ಹೋಗೋಣ. ಕುರುಕ್ಷೇತ್ರ. ಕುರುಕ್ಷೇತ್ರದೊಳಗೆ ಯಾವ ಪಾತ್ರ ಮಾಡ್ತಿದ್ರಿ? ದ್ರೌಪದಿನ ಮಾಡ್ತೀವಿ. ದ್ರೌಪದಿ ಪಾತ್ರ ಮಾಡ್ತಿದ್ರಿ. ಅದ್ರಂದ ಏನು ಒಂದೆರಡು ಮಾತು ನೆನಪವೇನು? ಅಂದ್ರೆ ಈ ಫಸ್ಟ್ ಬಾಜು ಸಾತ್ರಿ ಸರ್ ಬಿಟ್ಟು ಈಗ ಫಸ್ಟ್ ಸೀನ್ಯಾಗಿನ ಮಾತು ನನ್ ಕಲ್ಪನಾಕ್ ಬರುವಾರ್ರಿ. ಅಂದ್ರ ಭೀಮ ಮತ್ತ ದ್ರೌಪದಿ ಕೂಡಿದ್ದು ಹೇಳಲ್ಲ ಅದನ್ನ ಹೇಳ್ತೇನೆ. ಭೀಮಂದನು ಹೇಳ್ತೇನ್ರಿ. ಇಬ್ರದ್ದು ಹೇಳ್ರಿ. ಇಬ್ರದ್ದು ಹೇಳಿದಾಗೆ ಅಲ್ಲಿ ಸಂಪೂರ್ಣತೆ ಬರ್ತದೆ. ಎಲ್ಲಿ ಎಲ್ಲಿ ನನ್ನ ಭೀಮ ಗಲಿಯುವ ಮಾಯವಾಯಿತಿ ಅದೇ ಇದೆ ನನ್ನ ಬಳಿಯಲ್ಲಿದೆ. ಯಾರು? ದ್ರುಪದಾದೇವಿಯೇ. ಹೌದು ಮಹಾರಾಜ್. ದೇವಿ. ಯಾರು? ದ್ರುಪದಾದೇವಿ. ಹೌದು ಮಹಾರಾಜ್. ಅಣ್ಣನು ಅಕ್ಷಯಾಂಬರ ಉಡುಗೆಯನ್ನು ಗುಡಿಸುತ್ತಿರುವಾಗ ತಾಮ ತೆಗೆದ ದುಶ್ಶಬ್ದ ಭೀಮ ಪರಾಕ್ರಮಿ ಪ್ರತಿಜ್ಞೆಯಿಂದ ಹಾರಿ. ಯಾರು? ಈ ಕಲಿ ಭೀಮನಾದನು ಶಸ್ತ್ರ ಸನ್ಯಾಸಿ. ಬಾ ಚಂದ್ರ, ಭಯಂಕರ ಚಂದ. ಚೆನ್ನಮ್ಮದೊಂದು ಮಾತು ಹೇಳ್ತಾನೆ ನೋಡ್ರಿ. ಸಂಗೊಳ್ಳಿ ರಾಯಣ್ಣಂದು. ಹ್ಞೂನ್ರಿ. ಚೆನ್ನಮ್ಮನ ಮಾತುಗಳು ಮಂದಿ ಹೇಳ್ತಾನೆ ಸರ್. ಸರದಾರರೇ, ಸೋಲು ಗೆಲುವು ದೈವಾಧೀನ. ಇಂಗ್ಲಿಷರ ಕೂಡಾದ ಕಾಳಗದಲ್ಲಿ ಗೆಲುವು ನಮಗೆ ದೊರೆಯದಿದ್ದರೂ ಜಯಲಕ್ಷ್ಮಿ ಯಾವಾಗ ಯಾರಿಗೆ ಮಾರಿ ಹಾಕುತ್ತಾಳೆಂದು ಯಾರು ತಿಳಿಯಬೇಕು. ಗೆಲುವಿನ ಮಬ್ಬು ತರಿಗೇರಬಾರದು. ಅದೇ ಬಹಳ ಜನರನ್ನು ಮಣ್ಣಮುಚ್ಚಿರಬಹುದು. ಸೋಲಿನ ಸುದ್ದಿ ಸೂಕ್ಷ್ಮವಾಗಿ ಸರ್ಕಾರಕ್ಕೆ ತಿಳಿದರೆ ಕೇರಳದ ಸಿಗುವುದಂತೆ ನಮ್ಮ ಮೇಲೆ ರೇಗಿ ಬರುವುದು ನಿಶ್ಚಯ. ಆದ ಕಾರಣ ನಾವು ಮೊದಲಿನಕ್ಕಿಂತಲೂ ಹೊಸ ಇಮ್ಮಡಿ ಗುರುಪಿನಿಂದ ಕಾಯ್ದಾಡುವ ಸಿದ್ಧತೆಯನ್ನು ಮಾಡಲೇಬೇಕು. ಕಾಳಗದ ಕಣದಲ್ಲಿ ಮಡದರೆ ಸ್ವರ್ಗ, ಗೆದ್ದರೆ ರಾಜ. ನುಡಿಯರಿ ನಡೆಯರಿ ಜೈ ಶಂಭೋ ಹರ ಮಹಾದೇವ. ಮಿಂಚಿ ಮೇರೆಯಲಿ ಕಿತ್ತೂರ ನಾಡೋ, ಮಿಂಚಿ ಮೇರೆಯಲಿ ಕಿತ್ತೂರ ನಾಡೋ, ಮಿಂಚಿ ಮೇರೆಯಲಿ ಕಿತ್ತೂರ ನಾಡೋ. ಹೊಂಚು ಸಂಚುಗಳಲ್ಲಿ ಬಳಲಿದೆ ಬೀಡು, ಹೊಂಚು ಸಂಚುಗಳಲ್ಲಿ ಬಳಲಿದ ಬೀಡು. ಹರೆಕಾಯ ಕನ್ನಡ ನರ ನರ ಬಾಲರ ಚರಣ ಕೆರಗಿನ ಬೇಡುವೇನು, ಚರಣ ಕೆರಗಿನ ಬೇಡುವೇನು. ಮಿಂಚಿ ಮೇರೆಯಲಿ ಕಿತ್ತೂರ ನಾಡು, ಮಿಂಚಿ ಮೇರೆಯಲಿ, ಮಿಂಚಿ ಮೇರೆಯಲಿ, ಮಿಂಚಿ ಮೇರೆಯಲಿ ಕಿತ್ತೂರ ನಾಡು. ಬಾ ಚಂದ, ಬಾ ಚಂದ. ಇದು ಸಂಗೊಳ್ಳಿ ರಾಯಣ್ಣ ನಾಟಕ. ಸಂಗೊಳ್ಳಿ ರಾಯಣ್ಣ ಪಾತ್ರ ಯಾರು ಮಾಡ್ತಿದ್ರು? ರಾಯಣ್ಣ ಪಾಠ ಗದ್ದಿನ ಕೊಪ್ಪದಾಗ ಇರ್ಭದ್ರಣ್ಣ ಅಂತ ಮಾಡ್ತಿದ್ರಿ. ಎಷ್ಟು ವರ್ಷ ಇದು ಎಷ್ಟು ಕಡೆ ಮಾಡೀರಿ ಸಂಗೊಳ್ಳಿ ರಾಯಣ್ಣ ನಾಟಕ? ರಾಯಣ್ಣ ನಾಟಕ ಭಾಳ ಸಲ ಮಾಡೀನ್ರಿ ಸರ್. ನಾ ಅಲ್ಲ ಯಾವ್ಯಾವ ಊರಾಗ ಮಾಡೀರಿ? ಗದ್ದಿಕರನ ಕೊಪ್ಪದಾಗ ಮಾಡೀನ್ರಿ. ಆಮೇಲೆ ಮುಂದೆ ಇಲ್ಲೇ ಹಣ್ಣಿಕೇರಿಗೆ ಮಾಡೀನ್ರಿ. ಆಮೇಲೆ ಮುಂದೆ ಇಲ್ಲೇ ಚಚಡಿಗೆ ಮಾಡೀನ್ರಿ. ಚಚಡಿಗೆ ಮಾಡಿ. ಹ್ಞೂನ್ರಿ. ಡ್ಯಾಮ್ದಾಗ ಮಾಡೇನ್ರಿ. ಹಿಡ್ಕಲ್ ಡ್ಯಾಮ್. ಹಿಡ್ಕಲ್ ಡ್ಯಾಮ್ದಾಗ ರೀ. ಇಲ್ಲಿ MQ ಬಳಿಗೆ ಮಾಡೇನ್ರಿ. MQ ಬಳಿ. ಹ್ಞೂನ್ರಿ. ಅಂದ್ರೆ ಬೇಕಾದಷ್ಟು ಕಡೆ ಮಾಡೀರಿ ಸಂಗೊಳ್ಳಿ ರಾಯಣ್ಣನ ನಾಟಕ. ಹ್ಞೂನ್ರಿ ಸರ್. ಮತ್ತೆ ಇದು ಎಷ್ಟು ತಾಸಿನ ನಾಟಕ ಅದ ಇದು? ಯಾವಾಗ ಚಾಲು ಮಾಡ್ತಿದ್ರಿ? 10ಕ್ಕೆ ನಾಂದಿ ಅಂತಿದ್ರಿ ಸರ್. ನಾಂದಿಯಾಗಿ ಮುಗಿಸೋದು ಬೆಳಗ್ಗೆ 6 ಗಂಟೆಗೆ. 6 ಗಂಟೆ ತನಕ ಮಾಡ್ಬೇಕ್ರಿ ಸರ್. ನೋಡಿ ಒಟ್ಟು ಎಷ್ಟು ಪಾತ್ರ ಬರ್ತಿದ್ದು ಒಳಗ? ಅದ್ರೊಳಗ ರಾಯಣ್ಣಂದ್ರಿ, ಚೆನ್ನಮ್ಮಂದು, ಆಮೇಲೆ ಈರಮ್ಮ, ಆಮೇಲೆ ಎಲ್ಲಿದ್ರಿ, ಮತ್ತ ಚನ್ನಬಸಪ್ಪ, ಗಜವೀರ ನೋಡು. ಬಹಳ ಬಹಳ ಪಾಠ ಇರ್ತಿದ್ರಿ. 10 ಪಾತ್ರ ಬರ್ತಿದ್ರು. ನೋಡ್ಲ ನೀವು ಬೆಳತನಕ ಮಾಡ್ತಿದ್ರಿ. ಹ್ಞೂನ್ರಿ ಸರ್. ಆ ನಾಂದಿ ಹಾಡಿ ಮಂಗಳ ತನಕ ಅದನ್ನ ಮಾಡ್ಬೇಕು. ಬೆಳತನಕ ಆಗೋದು. ಹ್ಞೂನ್ರಿ ಸರ್. ಈಗ ಕುರುಕ್ಷೇತ್ರ ಅವು ಹಂಗೆ ಆಗ್ತಿದ್ವು. ಅವು ಹಂಗೆ ಆಗ್ತಿದ್ರಿ ಸರ್. ಇವು ಅಷ್ಟು ಚಿತ್ರಾಂಗದ ಇವ್ ರಾತ್ರಿ ಚಾಲು ಆದ್ರೆ ಬೆಳತನಕ. 10 ಗಂಟೆಗೆ ನಾಂದಿ ಅಂದ್ರೆ ಬೆಳಿಗ್ಗೆ 6 ಗಂಟೆಗೆ ಮುಗಿಸೋದ್ರಿ ಸರ್. ಮಂದಿ ಬೆಳತನಕ ಕೂತ್ ನೋಡ್ತಿತ್ತಲ್ಲ? ಬೆಳತನ ನೋಡ್ತಿತ್ರಿ ಸರ್. ನೋಡ್ರಿ ಹೆಂಗಿತ್ತು ಮಂದಿನೂ ಅವಾಗ. ಹ್ಞೂನ್ರಿ. ಅಂದ್ರೆ ಅಗಾವ್ರಿ ಬಂದ್ ಒಂದೊಂದು ಚೀರೊಳ ಹಾಸ್ಕೊಂಡ್ ಕುಂತ ಬಿಡ್ತಿದ್ರಿ ಸರ್. ನೋಡ್ರಿ ನೋಡ್ಲಿಕ್ರಿ. ಇವಾಗ ಯಾರೀ ಮನಿಗೊಂದು TV ಆಗೈತಿ. ಹೌದು.
ಕೈಯಾಗ ಒಂದು ಮೊಬೈಲ್ ಆಗೈತ್ರಿ ನೋಡಾಕ ಅದು ಖರೆ ಕಲಾ ಸುಟ್ಟು ಹೋಗ್ಯದ. ಸುಟ್ಟು ಹೋಗಿತ್ರಿ ಸರ್. ನಮಗೂ ಕೆಟ್ಟ ಅನಿಸ್ತದ. ಹ್ಞೂ. ಈಗ ನೀವ್ ಹೇಳಿದ್ರೆ ಬಂದು ಒಂದ್ ಚೀಲ ಹಾಸಿಡ್ತಿದ್ರು. ಹ್ಞೂ. ಮೊದಲೇ ಇಲ್ಲಿ ನಾ ಕೂಡ್ಬೇಕು, ನಾ ಮುಂದೆ ಕೂಡ್ಬೇಕು, ಹ್ಮ್ ನಾ ನೋಡ್ಬೇಕು. ಅವ್ರ ಹತ್ರ ಹುರುಪ ಎಷ್ಟಿದ್ರು, ಅಷ್ಟು ಹುರುಪಿದ್ರಿ ಸರ್. ಅಷ್ಟು ಹುರುಪ ಮಂದಿ. ಕಲಾವಿದರಿಗೆ ಇದೇ ಬೇಕಾಗ್ತದಲ್ಲ. ಹೌದಲ್ರಿ ಸರ್. ಕಲಾವಿದರಿಗೆ ಪ್ರೇಕ್ಷಕರು ಬೇಕು, ಅವ್ರ ಚಪ್ಪಾಳಿ ಬೇಕು. ಬೇಕ್ರಿ ಸರ್. ನಮ್ಗೆ ನಮ್ಮ ಜನ್ಮ ನಮ್ ಸಾರ್ಥಕ ಅಂತೀವಿ ನಾವು. ಹೌದೌದೌದ್ರಿ ಆ ಸರ್. ಕಲ್ತಿದ್ದಕ್ಕ ಮಾಡಿದ್ದಕ್ಕ. ಹ್ಮ್ ಮತ್ತ ಏನೇ ಒಂದ್ ಆಡಿದ್ರು ನಾಟಕ ಮಾಡಿದ್ರು ಒಂದು ಸಮಾಜಕ್ಕೆ ಒಂದು ಸಂದೇಶ ಕೊಡ್ತಿದ್ರಲ್ಲ. ಕೊಡ್ತಿದ್ವಿ. ಕೆಟ್ಟವ್ರು ಒಳ್ಳೆಯವ್ರು ಆಗ್ತಿದ್ರು ನೋಡಿ. ಹೌದ್ರಿ ಸರ್. ಪರಿವರ್ತನೆ ಆಗ್ತಿತ್ತು, ಹೌದ್ರಿ. ಅವರ ಜೀವನ ಉದ್ಧಾರ ಆಗ್ತಿತ್ತು. ಕರೆಕ್ಟ್. ಆ ರೀತಿ ನಾಟಕಗಳನ್ನು ನೀವು ಆಡಿ ತೋರಿಸ್ತಿದ್ದ. ತೋರಿಸಿದ್ರಿ ಸರ್. ಈಗ ನೀವು ನಿಮ್ದು ಜಾತ್ರೆನೇ ಆತು, ಇದಕ್ಕೆಲ್ಲ ಆತು, ಈಗ ಎಷ್ಟು ಕೊಡ್ಲಿಕ್ಕತ್ತಾರ ಮಾಡಿದ್ರ ಅಂದಾಜ? ಈಗ 10,000 ಕೊಡ್ತಾರೆ ಸರ್. ನಾ ಈಗ ಹೋಗುದಿಲ್ಲ. ನೀವು ಬಿಟ್ಟಿರಲ್ಲ ಈಗ? ಬಿಟ್ಟೇನ್ರಿ ಸರ್. ನಾನು ವಯಸ್ಸಾತಂದ್ ಬಿಟ್ರು? ಯಾಕೆ ಬಿಟ್ರು? ಸರಿ ಸರ್, ಬಡತನಕ್ಕಾಗಿ ಮತ್ತ ಮೇಲಾಗಿ ಅದು ಪೈಲ ಬಡತನದಾಗ ನಾ ಬೆಳೆದು ಬಂದ್ರಿ ಸರ್. ಅದಕ್ಕಾಗಿ ಈಗ ಕಲೆ ಕಲ್ತ್ನಿ. ಆದರೂ ಸರಸ್ವತಿ ಪುಣ್ಯಲಿಂದ ಅವಾಗ ಕೊಡೋದು ಪಗಾರ ಇಷ್ಟ ರೀ ಸರ್. ಹೌದು. 100 ರೂಪಾಯಿ ಪಗಾರ ಆತ್ರಿ. ಆಮೇಲೆ 200 ಆತ್ರಿ, ನೋಡ್ರಿ 300 ಆತ್ರಿ. ಎಲ್ಲ ಹೊಟ್ಟೆ ಪಾಡಿಗೆ ಕಲಾವಿದರಾಗಿದ್ದು. 4 ಹರದಾರಿ 2 ಹರದಾರಿನೆಲ್ಲ ನಡ್ಕೊಂತ ಹೋಗಿರಿ ಸರ್. ನಡ್ಕೋತ ಹೋಗಿ ಅವಾಗ ಬಸ್ಸಿಂದ ಇದ್ದಿದ್ದಕ್ಕೆ ಸೌಕರ್ಯ ಇಲ್ಲ. ನಡೀತಾ ಹೋಗ್ರಿ, ಕೂಸ್ಕೊಂಡು ಬಗಲಾಗ ಇಟ್ಕೊಂಡು ಕೈಯಾಗ ಬಾಚಿಗೆಟ್ಟಿ ಇಟ್ಕೊಂಡು ಅಯ್ಯೋ ನಡೀತಾ ಹೋಗಿ ರಾತ್ರಿ ಎಲ್ಲ ನಾಟಕ ಆಡ್ಬೇಕ್ರಿ. ಬಗಲ ಕೂಸಿರೋದೇ ಇರೋದ್ರಿ ಸರ್. ನೋಡ್ರಿ ಹೆಂಗದ ಕಲಾವಿದರ ಜೀವನ. 4 ಮಕ್ಕಳದವ್ರಿ ಸರ್ ನನಗೆ. 4 ಮಕ್ಕಳ ಜೀವನ ಹೇಳ್ತೀನಿ. ಹ್ಞೂನ್ರಿ. ಆದ್ರೂ ಸಂತೋಷದಿಂದ ಕಳೆದಿರಿ. ಹ್ಞೂನ್ರಿ. ಆ ಬಡತನ ಇದ್ರು ಸಂತೋಷ ಕಡಿಮೆ ಇಲ್ಲ. ಏಜೆ ಮೇಲೆ ರಂಗಭೂಮಿ ಮೇಲೆ ಹೋದರೆ ಆಕೆ ನನ್ನ ತಾಯಿ, ಆಕೆ ಕೂಡ ನಾನು ಬೆರ್ತ ನಾಟಕ ಆಡ. ನಾನು ನಂಬಿರಲ್ಲ. ಹ್ಞೂನ್ರಿ ಸರ್. ನಾ ಭಾಳ ಖುಷಿ ಅನ್ನಿಸ್ತದೆ ನಿಮ್ಮ ಮಾತು ಕೇಳಿದ್ರೆ. ಈಗೆಲ್ಲ ಏನಾಗದ, ಕಾರ್ ಒಳಗೆ ಹೋಗ್ತಾರ, ಕಾರ್ ಒಳಗೆ ಕರಾರು ಮಾಡ್ತಾರ. ನೀವು ಕಾರ್ ಕಳ್ಸಿದ್ರೆ ಬರ್ತೀನಿ, ನಮಗೆ ಇಷ್ಟು ಕೊಟ್ರೆ ಬರ್ತೀನಿ. ಇಲ್ಲ ಇಲ್ಲ. ಈಗಿಂದ ನಾಟಕ ಕಂಪನಿಗಳನ್ನ ಹೇಳ್ತೀನಿ ಇದ್ರಿ. ಒಂದೊಂದು ಊರಾಗ್ರಿ ಸರ್, ನನ್ನ ಹೊಟ್ಟಿಗೆ ಜೋಳ, ನೋಡ್ರಿ ಅಷ್ಟು ಮೆಣಸಿನ್ಕಾಯಿ, ನೋಡ್ರಿ ಏನು ಶೇಂಗಾ ಪಂಗ ಕೊಟ್ರ ಅಷ್ಟಕ್ಕೆ ನಾಟಕ ಆಡಿ ಮನೆಗೆ ಬಂದೇನ್ರಿ ಸರ್. ನೋಡ್ರಿ. ಹ್ಞೂನ್ರಿ ಸರ್. ಜೋಳಕ್ಕೆ ಆಡಿರಿ? ಆಡಿ ಬಂದೇನ್ರಿ ಸರ್. ಇರ್ಲಿ. ಮತ್ತೆ ಗುರುಸ್ಥಾನ ಇತ್ತಂದ್ರೆ ಮಠಗಳಾಗ್ರೆ ಫ್ರೀ ನಾಟಕ ಆಡಿದೇನ್ರಿ ಸರ್. ಮಠದೊಳಗೆ ಅವ್ರ ಮುಂದೆ ಗುರುಗಳ ಮುಂದೆ ಫ್ರೀ ಆಡಿದೇನ್ರಿ. ಆಡಿನ್ರಿ ಅಲ್ಲ, ಜನ ಕೊಂಡಾಡ್ಯಾರಲ್ಲ, ಅದನ್ನ ಹೇಳ್ರಲ್ಲ. ಹಾಕೊಂಡಾಡ್ಯಾರಿ ಸರ್. ಅದು ಮಹತ್ವದ. ಅಂದ್ರೆ ಈ ಬೆಳಗಾವಿ ಜಿಲ್ಲಾಕ ಚಂದ್ರಗಿ ಸುಶಕ್ಕ ಅಂದ್ರೆ ಒಂದು ಪ್ರಸಿದ್ಧಿ ರೀ. ಅಂದ್ರೆ ತೇಜ್ ಬೆಳಗ ಎಂಡಿ ಬೆಳಗ ಹಾಕ್ಬೇಕು ಸುಶೀಲಾ ಅಂತ ಹಾಕ್ತಿದ್ರಿ ನನಗೆ ಹೆಸರೇ. ಆದ್ರೆ ನಮ್ಮ ತಾಯಿ ತಂದಿ ಓರಿಜಿನಲ್ ಹೆಸರು ಇಟ್ಟದ್ದು ಫಕೀರವ್ವ. ಅಂದ್ರೆ ಇನ್ನು ಫಕೀರವ್ವ ಎಲ್ಲರಿಗೂ ಗುರ್ತು ಒಟ್ಟೆ ಈಗ. ಎಲ್ಲರಿಗೂ ಗುರ್ತು. ಫಕೀರವ್ವ ಇದ್ದಾಳಂದ್ರೆ ಎಲ್ಲಾರು ನಾಟಕ ನೋಡ್ಲಿಕ್ಕೆ ಬರೋವ್ರಿ. ಚಂದ ಮಾಡ್ತಾಳ ಅಂತ ತಿಳ್ಕೊಂಡು ಅವ್ರಿಗೊಂದು ವಿಶ್ವಾಸ. ಅಂದ್ರೆ 4 ಊರವ್ರು ಬರೋರು ಹೋಗಿ 8 ಊರವ್ರು ಬರ್ತಾರೆ. 8 ಊರವ್ರು ಬರೋರು. ಇನ್ನುವರೆಗೆ ಸರ್ ಹೇಳ್ತೇನ್ರಿ ನಿಮ್ಮ ಮುಂದೆ. ಹೇಳ್ಬಾ. ಕೆಲವು ಭಾಗದಾಗ್ರಿ ನನ್ನ ಪೋಸ್ಟರ್ಗಳು ಕಿತ್ತಿಲ್ರಿ ನೋಡ. ಹ್ಞೂ ರೀ. ಶನಿವಾರ ನಟಿನ ತಗೊಂಬಂದು ಕೊಡ್ತೇನಂದ್ರೆ ನಮಗೆ ಅವ್ರು ಬೇಡ. ಚಂದ್ರಿಗೆ ಅವರು ನಮ್ಗೆ ಬೇಕು. ಚಂದ್ರಿಗೆ ಫಕೀರವ್ವ ಪೋಸ್ಟರ್ ಎಲ್ಲಾ ಕಡೆ ಬೀಳುದು. ಹ್ಞೂ. ಎಲ್ಲಾ ಕಡೆ ಬನಶಂಕರ ಜಾತ್ರೆ ಆತು, ಎಲ್ಲಾ ಕಡೆ ಬಡ್ಸಿ ಜಾತ್ರೆ ಆತು, ಎಲ್ಲಾ ಕಡೆ ಶಿರ್ಸಿ ಮಾರಿಕಾಂಬಾ ಜಾತ್ರೆ ಆತು. ಫಕೀರವ್ವ ಚಂದ್ರಿಗೆ ಫಕೀರವ್ವನ ಪೋಸ್ಟರ್ ಬೇರೆ ಬೇರೆ ಪಾತ್ರ ಮಾಡಿದ್ದು ಬೀಳ್ಬೇಕು. ಆ ಪೋಸ್ಟರ್ ನೋಡಿ ಮಂದಿ ಬರಬೇಕು. ನೋಡಿ ಎಷ್ಟು ವಿಶ್ವಾಸ ಇತ್ತು ಅವರಿಗೆ. ಎಂತ ಚಿತ್ರನಟಿ ನಮಗೆ ಬೇಡ, ಫಕೀರವ್ವ ಬೇಕಂತಿದ್ರೆ. ಮತ್ತು ಅವಾಗ ರೀ ಸರ ನಾವು ನಾಟಕ ಆಡೋದಂದ್ರೆ 2 ವಾದ್ಯದ ಮೇಲೆ ಆಡ್ತಿದ್ದೀವಿ. ಹೌದು. ತಬಲಾ, ಡಗ್ಗ, ಪೆಟ್ಟಿಗೆ, ಅಷ್ಟೇ 2 ವಾದ್ಯ ರೀ. ಮತ್ತು ನಾವು ಆ 2 ವಾದ್ಯದ ಮೇಲೆ ನಾವು ಬಾಯಿಲಿ ಹಾಡೇನ ನಾಟಕ ಆಡ್ಬೇಕ್ರಿ ಸರ್. ಹೌದೌದು. ಇವಾಗ ಕಲೆ ಅದು ಉಳಿದಿಲ್ರಿ ಸರ್. ಈಗೆಲ್ಲ ಕ್ಯಾಶಿಯೋ ಅಂತ, ಈ ಕ್ಯಾಶಿಯೋ ಇವು ಅವಾಗ ವಾಂಗೋ ಅವು ಇವು ಅಂತೇಳಿ 108 ಬಂದಾವೆ. ಹ್ಞೂ ರೀ ಸರ್. ಡಾಬ್ ಮಾಡಿ ಒಂದು ದಾನ್ಲಿ ಎಬ್ಬಿಸಿಬಿಡ್ತಾರೆ. ಹ್ಞೂ ಸರ್. ಮತ್ತು ನಾನು ಇದು ಕಡ್ಲಿಮೆಟ್ಟಿ ಟೀಶನ್ ಬಸ್ತಾರ ನಾಟಕನೂ ಮಾಡೇನ್ರಿ ಸರ್. ಈಗ ಕಡ್ಲಿಮೆಟ್ಟಿ ಕಾಶಿಬಾಯಿಗೆ ನಾಟಕಕ್ಕೆ ಬರೋಣ ಈಗ. ಅದು ಸತ್ಯ ಕಥಿ. ಬಿಜಾಪುರ ಹತ್ರ ಕಡ್ಲಿಮಟ್ಟಿ ಸ್ಟೇಷನ್ ಅದ. ಸಿದ್ದಪ್ಪನೋ ಕಾಶಿಬಾಯಿನ ಕರ್ಕೊಂಬರ್ತಾನ. ಬರೋದ್ರಾಗ ಟ್ರೈನ್ ತಪ್ಪಿರ್ತದ. ಅವ ಸ್ಟೇಷನ್ ಮಾಸ್ತರ್ ಮತ್ತು ಬ್ರಿಟಿಷರವ ಇರ್ತಾನ. ಅಲ್ಲೇ ಆಕಿ ಇಲ್ಲಪ್ಪ ಮತ್ತು ಇದು ಟ್ರೈನ್ ತಪ್ಪಿ ಹೋತು, ನೀ ಬಿಟ್ಟು ಹೋಗ್ಬಿಡು, ನಾ ಮುಂದಿನ ಟ್ರೈನ್ ಹತ್ತಿಸ್ತೀನಿ ಅಂತಾನೆ. ಅಲ್ಲೊಂದು ಘಟನೆ ಎಲ್ಲ ನಡೀತದ. ಈ ಕಡ್ಲಿಮೆಟ್ಟಿ ಕಾಶಿಬಾಯಿ, ಅದಕ್ಕೆ ನೀವು ಇಲ್ಲೇ ಸ್ಟೇಷನ್ ಮಾಸ್ತರ್ ಅಂತೀರಿ ನೀವು ಇಲ್ಲಿ. ಹ್ಞೂ ರೀ. ನಾಟಕ ಅದ್ರ ಬಗ್ಗೆ ಮಾತಾಡೋಣ ನೋಡು. ಅಂದ್ರೆ ಕಾಶಿಬಾಯಿ ಪಾಠ ಮಾಡಿದ್ದೀನಿ ಸರ್. ಕಾಶಿಬಾಯಿ ಪಾತ್ರ ಇದನ್ನ ಯಾರು ಕಲಿಸಿದ್ರು? ಇದನ್ನ ಅಲ್ಲೇ ಅವ್ರನ್ನ ಅಮಟೂರವ್ರ ಕಲ್ತಿದ್ರಿ. ಹೌದು. ಹ್ಞೂ ರೀ. ಅವ್ರ ಕಲಿಸಿದ್ರಿ. ಇದು ಅಂದಾಜು ಎಷ್ಟು ಪ್ರಯೋಗ ಮಾಡಿದ್ರು ಕಾಶಿಬಾಯಿ ಪಾತ್ರ? ಇದು ಒಂದು 4-5 ಸಲ ಅಟ್ಟ ಮಾಡಿದ್ವಿ ಸರ್. ಹ್ಞೂ ರೀ. ಈ ಕಾಶಿಬಾಯಿ ಪಾತ್ರದ ಏನಾರ ಒಂಚೂರು ನೆನಪದೇನು? ಸ್ವಲ್ಪ ನೆನಪು ಮಾಡ್ಕೊಂಡು ಹೇಳ್ತೇನೆ ಸರ್. ಹೇಳಿ. ಹೇಳುತ್ತೇನು ಕೇಳ ತಂದೆ ನಿನ್ನ ಮುಂದ, ಕೇಳೋ ಮಾತೊಂದ ಸ್ವಪ್ನ ಬೀತು ನನಗೊಂದ. ನಿಬ್ಬನ ಜಾತರೆ
ಕುಡಿತೋ ರಾತರಿ ಕಾಳಗೈದಂಗಾತೆವು ನನ್ನ ಕಣ್ಣ ಮುಂದ ಕೇಳೋ ಮಾತೊಂದ ಸ್ವಪ್ನ ಬೀತೋ ನನಗೊಂದ ಅಪ್ಪ ನನಗೆ ನಿನ್ನೆ ರಾತ್ರಿ ಒಂದು ಸ್ವಪ್ನ ಬಿತ್ತು. ಹಂದರ ಹಾಕಿದಂತೆ ಆಯಿತು, ಇಬ್ಬರ ಜಾತ್ರೆ ಕೂಡಿದಂತೆ ಆಯಿತು. ಅಪ್ಪ ನನಗೆ ಈ ರೀತಿ ಸ್ವಪ್ನ ಬಿಟ್ಟಿದೆ. ಎಲ್ಲಾದರೂ ಭವಿಷ್ಯ ಹೇಳೋರಿದ್ರೆ ಹೋಗಿ ಕೇಳಿಕೊಂಡ ಬಾರಪ್ಪ, ನಾನು ನನ್ನ ಗಂಡ ಮನೆಗೆ ಹೋಗುತ್ತೇನೆ. ಬಾ ಚಂದ. ಕಡ್ಲಿಮಟ್ಟಿ ಕಾಶಿಬಾಯಿ ಇದನ್ನು ರಾತ್ರಿನೇ ಚಾಲು ಮಾಡೋದು, ಮುಂಜಾನೆನೆ ಮುಗಿಸ್. ಇದು ಬೆಳಗ್ಗೆ ಮುಗಿತೈತ್ರಿ ಸರ್. ಅವಾಗೆಲ್ಲ ನಾಟಕಗಳು ಹಂಗೆ ಇದ್ದು ನೋಡ್ರಿ. ಬಯಲಾಟ ಸಣ್ಣಾಟ 10 ಗಂಟೆಗೆ ಸ್ಟಾರ್ಟ್ ಮಾಡೋದು, ಸೂರ್ಯ ಉದಯಕ್ಕೆ ಮುಗಿಸೋದು, ಮಂಗಳ ಹಾಡಿ ಮುಗಿಸೋದು. ಜನ ಕಿಕ್ಕಿರಿದು ಕೂಡೋರು ಯಾರು ಎದ್ದು ಹೋಗ್ತಿದ್ದಿಲ್ಲ. ಆ ರೀತಿ ನಾಟಕಗಳು ಆಗ್ತಿದ್ದು ಸರ್. ಈ ಕಡ್ಲಿಮಟ್ಟಿ ಕಾಶಿಬಾಯಿ ಇದ್ರೊಳಗೆ ಎಷ್ಟು ಪಾತ್ರ ಬರ್ತಾವ? ಇದ್ರೊಳಗೆ ಒಂದು 8-10 ಪಾಠ ಬರ್ತಾವ ಸರ್. 7-8 ಯಾವ್ಯಾವ ಬರ್ತಾವ ಅಂದಾಜು? ಅಂದ್ರೆ ಮಾಸ್ತರನ್ ಪಾಠ ಬರ್ತೈತ್ರಿ. ಹೌದು, ಸ್ಟೇಷನ್ ಮಾಸ್ತರ್ ಬರ್ತೈತ್ರಿ. ಪೊಲೀಸನ ಪಾಠ ಬರ್ತಾವ್ರಿ. ಆಮೇಲೆ ಕಾಶಿಬಾಯಿ ಗೆಳತ್ಯಾರ ಇರ್ತಾರ್ರಿ. ಕಾಶಿಬಾಯಿ ಗೆಳತ್ಯಾರ ಇರ್ತಾರಿ ಸರ್, ಇರ್ತಾರಿ. ಗೆಳತ್ಯಾರ ಪಾತ್ರ ಅದ ಗೆಳತ್ಯಾರ ಹಾಡೋದನ್ನ ಒಂದು ನುಡಿ ನಿಮ್ಗೆ ಹಾಡ್ಬಿಡಲ್ಲವ, ನಮಗೆ ಇವೆಲ್ಲ ಹಾಡು ಸಿಗಂಗಿಲ್ಲ. ಹಿಂಗ ಬಿಟ್ಟವಾದ ನಿನಗಂಡ ಬೇಕಂತ ಬಿಟ್ಟವಾದ ನಿನ್ನ ಇನ್ಯಾಕವನ ನೆನಸುದ ನೀನ ಇನ್ಯಾಕವನ ನೆನಸುದ ನೀನ ದೂರವಾದ ನಿನಗಂಡ ಬೇಕಂತ ಬಿಟ್ಟವಾದ ನಿನ್ನ. ಇದು ಗೆಳತ್ಯಾರ ಹಾಡ್ರಿ ಸರ್. ಗೆಳತ್ಯಾರ ಹಾಡು ಇದು ಭಾಳ ವರ್ಷ ಆತಲ್ಲ ಮಾಡಿ? ಭಾಳ ವರ್ಷ ಆತ್ರಿ ಸರ್. ಭಾಳ ವರ್ಷ ಆಯ್ತು. ನಾಟಕದ ಹೆಸರೇನು ಸ್ಟೇಷನ್ ಮಾಸ್ತರ್ ಅಂತ ಇಟ್ಟಿದ್ರು, ಕಡ್ಲಿಮಟ್ಟಿ ಕಾಶಿಬಾಯಿ ಅಂತ ಇಟ್ಟಿದ್ರು? ಇದು ಕಡ್ಲಿಮಟ್ಟಿ ಕಾಶಿಬಾಯಿ ನಾಟಕ ಅಂತ ಇತ್ತು. ಕಡ್ಲಿಮಟ್ಟಿ ಕಾಶಿಬಾಯಿನೇ ಅದು ನಾಟಕ. ಅವ ಬ್ರಿಟಿಷರವ ಇರ್ತಾನ. ಹ್ಞೂ ಸರ್, ಸ್ಟೇಷನ್ ಮಾಸ್ತರ್. ಅವನ ಕೂಸಿನ ಕಡಿತಾನ್ರಿ. ಅದು ಇದನ್ನ ಮಾಡ್ತಾನಲ್ಲ. ಅಂದ್ರೆ ಕೂಸಿನ ಕಡಿಲಿ ನಮ್ಮ ಭಾರತೀಯ ನಾರಿ ಚಾರಿತ್ರಕ್ಕೆ ಎಷ್ಟು ಮಹತ್ವ ಕೊಟ್ಟಾಳ, ಶೀಲಕ್ಕೆ ಮಹತ್ವ ಎಷ್ಟು ಕೊಟ್ಟಾಳ. ಅಹಿಲ್ಯ ತಾರಾ ದ್ರೌಪದಿ ಮಂಡೋದರಿ ಪಂಚಕನ್ಯಾ ಸ್ಮರೇ ನಿತ್ಯ ಪಾಪನಾಶ ಕಾರಣಂ ಅಂತಿಂತ ಪತಿವ್ರತೆ ಸ್ತ್ರೀಯರ ಕಾಲ್ ನಮ್ದು ಭಾರತ ದೇಶ. ಅದಕ್ಕೇನಿದ ಆಕಿನೂ ಒಬ್ಬ ಹಳ್ಳಿ ಮುಗ್ಧ ಹೆಣ್ಮಗಳು ತನ್ನ ಚಾರಿತ್ರಕ್ಕೆ ಶೀಲಕ್ಕೆ ಎಷ್ಟು ಮಹತ್ವ ಕೊಟ್ಟಿದ್ದ. ಮುಗ್ಧ ಹೆಣ್ಮಗಳಕ್ಕಿ ಕಾಶಿಬಾಯಿ ಅನ್ನಕ್ಕಿದ್ರೆ. ಮತ್ತು ಸಿದ್ದಪ್ಪನ ನಂಬಿಕೆ ಇಟ್ಟಿರ್ತಾನಲ್ಲ, ಭಯಂಕರ ನಂಬಿಕೆ ಇಟ್ಟಿರ್ತಾನಲ್ಲ. ಈಕಿ ಗಂಡಂದ್ರ ಪತಿಯೇ ದೇವರು. ಅವನಿಗೆ ಮೋಸ ಮಾಡಬಾರ್ದು, ಅವನಿಗೆ ದ್ರೋಹ ಮಾಡಬಾರ್ದು. ಎಷ್ಟು ಚಂದ ನಡ್ಕೋತಾಳಲ್ಲ ಆಕಿ. ತನ್ನ ಮಗನ ಬಲಿ ಕೊಡ್ತಾಳ. ಅಂದ್ರೆ ಮಗನ ಪ್ರಾಣಕ್ಕಿಂತ ಚಾರಿತ್ರ ದೊಡ್ಡದು, ಶೀಲ ದೊಡ್ಡದು. ನಮ್ಮ ಮಹಾನ್ ಭಾರತ. ಇದಕ್ಕೆ ನಾವು ಇದಕ್ಕೆ ಮಹಾನ್ ಭಾರತ ಅಂತ ಹೇಳ್ತೀವ ನಾವಿದ್ರೆ. ಈ ನೀವು ಮತ್ತೆ ನಿಮ್ದು ಪರಮನ್ ಪಾತ್ರದ ಮಾಡ್ತಿದ್ರೇನು? ಪರಮನ ಪಾಠ ಮಾಡ್ತೀನಿ ಅಲ್ಲ ಸರ್. ಅಂದ್ರೆ ಈ ನಾಟ್ಯ ಕಲೆಯಿಂದ ಒಂದು ಸಲ ಹಿರೇಮಠ ಅಂತೇಳಿ ಇಲ್ಲಿ ಕಲಾಭವನದಾಗಿದ್ರಿ ಅವರು. ಕಲಾಭವನ ಸಂದರ್ಶನಕ್ಕೆ ಅವರ ತಗೋತಿದ್ರು ನಮ್ಮನ್ನ. ಆ ಟೈಮ್ದಾಗ ಇವೆಲ್ಲ ನಾಟ್ಯ ಕಲೆಯಿಂದ ನಾನು ಒಂದ್ಸಲ ಸಂದರ್ಶನ ಕೊಟ್ಟೇನ್ರಿ ಇಲ್ಲಿ ಕಲಾಭವನಕ್ರಿ. ಕಲಾಭವನದಾಗ? ಹ್ಞೂ ರೀ. ಅದು ನನ್ನ ಪಗಾರ ಬರಲಿಲ್ಲ ಸರ್. ಈಗ ಒಂದು 10-16 ವರ್ಷದಿಂದ ಕೊಟ್ಟೀನಿ. ರೊಕ್ಕ ಕೊಡ್ಲಿಲ್ಲ? ನನ್ನ ಪಗಾರ ಬಂದಿಲ್ಲ ಸರ್. ನೋಡ್ರಿ, ಬರಲಿಲ್ಲ ಸರ್. ಬರದಾಗನೇ ಆಮೇಲೆ ಈ ಜಾನಪದ ಕಲೆಯೊಳಗೆ ನಾನು ಇದರಿಂದ ನನ್ನ ಪಗಾರ ಹತ್ಬೋಗಿ ಆಮೇಲೆ ಪಾಪ ಒಟ್ಟು ಹೊಟ್ಟೆ ಪಾಡಿಗಾಗಿನೇ ಜೀವನ ಬದ್ಲಿ ಹಾಕೋತ ಹೋಗ್ಯದ. ಹ್ಞೂ ರೀ ಸರ್. ಕಾಲಿಗೆ ಗೆಜ್ಜಿ ಕಟ್ಟಿ ಆದ್ರ ಟೈಮ್ ಹಿಡ್ಕೊಂಡ್ ಕುಂತ್ರ ಕೈ ಸೋತ ಅವರ ಕೈ ತಳಗ್ ಬಿಟ್ಟಾರ ಕರೆ. ನಾ ಭರತನಾಟ್ಯ ಮಾಡೋದು ಬಿಟ್ಟಿಲ್ಲ. ಆದ್ರೆ ಇದ್ರೊಳಗೆ ನನಗೆ ಸರಸ್ವತಿದ ಅನ್ನ ಊಟ ಮಾಡಕ್ ನನಗೆ ಎಲ್ಲಿ ಆದಿಲ್ಲ, ನನಗೆ ಯಾರು ಮಾಡಿಕೊಡುವಲ್ರು ಅಂತ ಹೇಳಿ ನಾ ಮತ್ತೆ ಸಂಖ್ಯಾಬಾಳೆ ನಾಟಕ ಮಾಡಾಕೈತೀನಿ ಸರ್. ಅದರೊಳಗೆ ಮುದುಕಿ ಪಾಠ ಮಾಡಾಕೈತೀನಿ. ಸಂಖ್ಯಾಬಾಳೆ ಪರಮನ ಪಾತ್ರ, ಪರಾಮನ ಪಾಠ. ಈಗ ಸಂಖ್ಯಾಬಾಳೆ ನಾಟಕನೇ ಇದನ್ನ ಮಾಡೋಣ. ಸಂಖ್ಯಾಬಾಳೆ, ಹಿರಿಯ, ಹ್ಞೂ ರೀ, ಇರ್ಪಕ್ಷಿ, ಗಂಗಾ, ಹ್ಞೂ ರೀ, ಎಲ್ಲ ಇದೆಲ್ಲ ಬರ್ತದಲ್ಲ ಬಯಲುವಾಡದಕ್ಕೆ ಎಲ್ಲ. ಹ್ಞೂ ರೀ. ಇವ ಶೇಟ್ರಮನ್ ತಂದವ. ಹೌದ್ರಿ ಸರ್. ಅದೆಲ್ಲ ಇರ್ತದ. ಈಗ ಪರಮನ ಮಾತುಗಳನ್ನ ನೆನಪವ. ಹ್ಞೂ ರೀ. ಒಂದು ಪದ ಹಾಡ್ತಂದ್ರಿ, ಪದನೂ ಆಗಲಿ ಎರಡೂ ಆಗಲಿ. ಯಾಕೋ ನನ್ನ ಮಗನ ಈರ್ಯ ಕರಿಯಕ ಬಂದೀರೆ ನನ್ನ, ಯಾಕೋ ನನ್ನ ಮಗನ ಈರ್ಯ ಕರಿಯಕ ಬಂದಿರೋ ನನ್ನ, ನನ್ನ ಕಡೆ ನಿನ್ನ ಕೆಲಸೇನ ಮಣಿಯಾಗ ಮುದುಕತಿ ಹೇಳಿ ಬರತೀನ ಇಕ್ತಿ, ಮಣಿಯಾಗ ಮುದಕೈತಿ ಹೇಳಿ ಬರತೀನ ಇಕ್ತಿ, ನನ್ನ ಕಡೆ ನಿನ್ನ ಕೆಲಸೇನ. ಯಾಕಯ್ಯಪ್ಪ ಮಗನ ನನ್ನ ಕಡೆ ನಿಂದೇನು ಕೆಲಸ? ನಾ ಏನು ಹಾಕಾಕ್ಯೋ ತೆಗಿಯಾಕ್ಯೋ ಕೊಡಾಕ್ಯೋ ತಗೊಳಾಕ್ಯೋ
ಅಂಥ ಕೆಲಸ ಏನೈತಿಯಪ್ಪ ನಾನು ಅಂತಕನಿಂದ. ಭಾಳ ಚಂದ ಪರಮನ ಪಾತ್ರ ಇದ್ರೆ. ಈ ಸಂಗ್ಯಾಬಾಳೆ ನಾಟಕ ಸತ್ಯ ಕಥೆ ಅಲ್ಲ ಇದು? ಅದು ಸತ್ಯಕತೆ ರೀ ಸರ್. ಸತ್ಯ ಕಥೆ. 2 ಮನೆ ಸ್ಟೋರಿ ಐತಿ ಕರೆ, ಅದ್ರ ಸತ್ಯಕತೆ ಸ್ಟೋರಿ ಚಂದ ರೀ. ಚಂದ ಇದು, ಕೇಳೋರಿಗೆ ಚಂದ ರೀ, ಕೇಳು ಚಂದ, ಮತ್ತ ನೋಡೋರಿಗೆ ಚಂದ. ಗೆಳೆಯ ಮತ್ತ ಅವಿಶ್ವಾಸನ ತೋರಿಸ್ಬಿಡ್ತಾನಲ್ಲ. ಅವು ವಿಶ್ವಾಸ ಮಾಡ್ತಾನೆ, ಅವು ವಿಶ್ವಾಸ ಮಾಡ್ತಾನೆ. ಇದು ಕೆಟ್ಟ ಅನ್ನಿಸ್ತದಲ್ಲ? ಕೆಟ್ಟಲ್ಲ ಸರ್, ಕೆಟ್ಟ್ರಿ. ಪರಾಮನು ಮತ್ತು ಆಕಿನ ಮೋಸ ಮಾಡ್ತಾಳ್ರಿ, ಮಾಡ್ತಾ ಅಲ್ಲ ಗಂಗಾನ್ರಿ. ಹೌದು, ಸುಳ್ಳ ಒಂದ್ ಸ್ವಲ್ಪ ರೊಕ್ಕದ ಆಸೆ ತೋರ್ಸಾನತಿಗೆನ ಹೌದು. ಅಪ್ಪ ಗಂಗಾ ನಾವು ಹೋಗಿ ಒಂದೇ ದಿನಕ್ಕೆ ಶ್ರೀಮಂತ ಮಾಡ್ತೀನಿ ಅಂತ ಹೇಳ್ತಾರ. ಅವ್ರ ಒಂದಿನ ಇಷ್ಟು ದಿನ ನಿಂದ ಬಾಳೆಹಣ್ಣು ಗೆಳತಂದಿಂದ ಏನ್ ಸಿಕ್ಕದ? ಏನ್ ಸಿಕ್ಕದ? ಹೌದು ಹೌದು. ನಿಮ್ ಸಂಗ್ಯಾ ಬಾಳೆ ಆತ್ರ ಒಬ್ರಿಗೊಬ್ರು ಗೆಳತಂದ ಏನ್ ಸಿಕ್ಕದ? ಅದಕ್ಕೆ ಬಾಳ್ಯಾಗ ಒಂದೇ ದಿನ ನಿನಗ ಅರಮನೆ ಏರಿಸ್ತೀವಿ. ಹೌದ್ರಿ ಸರ್. ಅಂದ್ರೆ ಮನುಷ್ಯ ಚಂಚಲ ಜೀವಿ ಅಂತ ಹೌದ್ರಿ. ಹೇಳಿ ವಿಶ್ವಾಸಘಾತಕ. ವಿಶ್ವಾಸಘಾತ ಅಂದ್ರ ಪರಾಮನನ ಆಕಿನ ಗಂಗಾನ ಕೆಡಿಸಿರಿ. ಹೌದು. ಆಕಿ ಒಂದು ಉತ್ತಮರ ಮನೆತನದ ಹೆಣ್ಣು ಮಗಳು, ದೊಡ್ಡ ಮನ್ತನ, ಒಂದು ದೊಡ್ಡ ಶ್ರೀಮಂತನ ಹೆಂಡತಿ. ಹೌದು. ಆಗರ ಬೈಲ ಮೂಲಕ ಆಗರ್ಭ ಶ್ರೀಮಂತನ ಹೆಂಡತಿ ಆಕಿ. ಮತ್ತ ಅವ್ರ ತವ್ರ ಮನಿನೂ ಹಂಗೆ ಅಲ್ಲ, ತವ್ರ ಮನಿ ಅಂತ ಆಕಿ ಬೈಲೋಡ್ದ ಹಂಗಾರ ಅವ್ರು ಶ್ರೀಮಂತರಲ್ಲ, ಶ್ರೀಮಂತ್ರಿ. ಉತ್ತಮದ ಮಂತಾನ ಹೆಣ್ಮಗಳು, ಸೇರ್ ಬಂಗಾರ ಹಾಕೊಂಡ್ ತಿರ್ಗಾಡಕ್ಕಿ. ಹೌದ್ರಿ ಸರ್, ಹೌದ್ರಿ. ಅಂತಾಕಿನ ಈಕಿ ಮೋಸ ಮಾಡ್ತಾಳ ನೋಡ್ರಿ ರಾಮ, ಮೋಸಘಾತ ಮಾಡಿಬಿಡ್ತಾಳೆ. ಏನ್ ಬರೀ ಗಂಡ ಪ್ಯಾಟಿಗೆ ಹೋದ್ರೆ ಏನ್ ಆಗ್ತಿತ್ತು? ಏನಾಗ್ತಿತ್ತು ಅಷ್ಟ್ರೊಳಗೆ ಇಷ್ಟು. ಮತ್ತೆ ಬಂದು ಇನ್ನ ಗಂಡನ ಕೈಯಾಗ ಸಿಗ್ಬೋತಾರಲ್ಲ. ಸಿಗ್ತಾರೆ. ಅಲ್ಲಿಂದ ಮತ್ತೆ ಜೀವನ ಎಲ್ಲ ಹಾಳಾಗಿ ಹೋತು, ಹಾಳಾಗಿ ಹೋತ್ರಿ ಸರ್. ಎಲ್ಲ ಕಸ್ಕೊಂಡ್ ಕಳಿಸ್ಬಿಟ್ಟ. ಹೌದಲ್ಲಿದೆ. ಹೌದ್ರಿ. ಈಗ ಸಂಗ್ಯಾ ಬಾಳೆನೂ ಆತು, ಇದು ಆತು. ಈಗ ನಾನು ಏನ್ ಕೇಳ್ತೀನಿ ಫಕೀರವ್ವ ಅವ್ರ, ನೀವು ಮೈ ಸುಟ್ಕೊಂಡಿರಿ, ಕಲಾ ಜೀವನದೊಳಗೆ ಮೈ ಸುಟ್ಕೊಂಡಿರಿ. ಆ ಕಲೆಯಿಂದ ನೀವು ಅಷ್ಟು ಧನ ಸಹಾಯದಿಂದ ಆತು, ಆರ್ಥಿಕ ಸಹಾಯದಿಂದ ಆತು, ಸರ್ಕಾರದಿಂದ ಏನು ನಿಮ್ಮನ್ನೇನು ಗುರುತು ಹಿಡಿದಿಲ್ಲಲ್ಲ? ಹಿಡಿದಿಲ್ರಿ ಸರ್. ನೀವೇನ್ ಪ್ರಯತ್ನ ಮಾಡಿಲ್ಲ? ನೀವಿದ್ರೆ ಪ್ರಯತ್ನ ಮಾಡೇನ್ರಿ ಸರ್. ಏನ್ ಮಾಡುದು ಅಂದ್ರೆ ನಾನು ಓದಾಕೆಲ್ಲ ಬರಕೆಲ್ಲ. ಅಲ್ಲ, ಈಗ ನನ್ ಮುಂದೆ ಇಷ್ಟೆಲ್ಲ ದಾಖಲಾತಿ ಇಟ್ಟಿರಲ್ಲ, ಮತ್ತೀಗ ಎಷ್ಟು ಫೋಟೋ ಇಟ್ಟಿರಿ, ಎಷ್ಟು ಪೇಪರ್ ಇಟ್ಟಿರಿ, ಬೇಕಾದ ಇಟ್ಟಿರಿ, ದಾಖಲಾತಿ ಇಟ್ಟಿರಿ. ನೀವು ಅದನ್ನ ಒಂದು ಸರಿಯಾದ ಹಾದಿ ಮೂಲಕ ನೀವು ಅರ್ಜಿ ಸಲ್ಲಿಸಿ ಮಾಡಿದ್ರೆ ಈಗೂ ಆಗ್ತದ ನಿಮಗೆ. ಈಗ ಇದು ನಾಟ್ಯ ಕಲೆದಿಂದ ಇದ್ರಿ, ಜನಪದ ಕಲೆದಿಂದರೆ ಬಾಗಲಕೋಟೆಗಿನ ಸಂದರ್ಶನ ಕೊಟ್ಟು ಬಂದೇನ್ರಿ ಸರ್. 4ನೇ ವರ್ಷ ಚಾಲೋರಿ ಈಗ ಅದು. ಹೌದು. ಇವರು ಎಲ್ಲಾರು ಬಹಳ ಜನರೆಲ್ಲ ಕೂಡಿ ಎಟ್ರಿ 60 ಮಂದಿ ಇತ್ರಿ ಆ ಸಲ. ಹೌದು, 60 ಮಂದಿ ಅಂದ್ರೆ 59 ಮಂದಿ ಬರೀ ಗಂಡಾಳಿತ್ರಿ. ಅದ್ರ ಹೆಣ್ಮಗಳನ್ನ ಒಬ್ಬಾಕಿದ್ದೀನ್ರಿ. ಹೆಣ್ಮಗಳ ಸಂದರ್ಶನ ಕೊಡುವಾಗ ನಾ ಒಬ್ಬಾಕಿದ್ದೀನ್ರಿ. 59 ಮಂದಿ ಬರೀ ಗಂಡಸೂರು ಇದ್ರಿ. ಅಲ್ಲಿ ಸಂದರ್ಶನ ಕೊಟ್ಟರು ನನಗೆ ಆಗಿಲ್ರಿ ಸರ್. 2 ಸಲ ಸಂದರ್ಶನ ಕೊಟ್ಟಿಲ್ಲ, ಆಗಿಲ್ರಿ. ನನ್ನ ನಸೀಬಿ ಅಂತದ. ನಸೀಬೇನು ಹಾದಿ ತೋರ್ಸೋರು ಸಿಕ್ಕಿಲ್ರಿ ಸರ್. ಹಾದಿ ತೋರ್ಸೋರು ಸಿಕ್ಕಿಲ್ರಿ. ಈಗ ನಾನೇ ನಿಮ್ಮನ್ನು ನೋಡಲ್ಲ, ಡಾಕ್ಟರ್ ಶ್ರೀರಂಗ ಜೋಶಿ ಫಕೀರ್ ಅವರ ಮುಂದೆ ನಮ್ಮೂರ ಬಾನುಲಿ ಕೇಂದ್ರದೊಳಗೆ ಸಂದರ್ಶನ ಕಾರ್ಯಕ್ರಮದೊಳಗೆ ಕೂತೀನಿ. ಎಷ್ಟು ಕಲೆ ಅದ, ನಿಮ್ಮ ಮಾತುಗಳನ್ನು ತಿಳ್ಕೊಂಡೆ. ಪೂರ್ತಿ ಕಲೆಗಾಗಿ ಸೋತೇನ್ರಿ ಸರ್. ಸೋತೀನಿ. ಇಷ್ಟೇನು ಕಲಾ ಸೇವೆ ಮಾಡಿರಿ, ಜನ ನೆನೆಸ್ತಾರ. ಅದು ಒಂದು ನಾವು ತೃಪ್ತಿ ಇಟ್ಕೊಂಡ್ರೆ ಸಾಕು. ಅದು ಒಂದು ತೃಪ್ತಿ ಮೇಲೆ ಮಾಡಾಕತ್ತನ್ರಿ. ನಾನು ಕಾಲಿ ಗೆಜ್ಜೆ ಕಟ್ಟಿ ಭರತನಾಟ್ಯದ್ದು ಸರಸ್ವತಿ ಅಣ್ಣ ಉಣ್ಣಾಕ ನನಗೆ ಎಲ್ಲಿ ಅನ್ಕೊಂಡಿಲ್ರಿ ಸರ್. ಅದೇ ಹೇಳ್ತೀನಿ, ನನಗೆ ಯಾರು ಕೇರ್ ಮಾಡಿಲ್ರಿ ಸರ್. ಕೇರೇ ಮಾಡಿಲ್ಲ. ಹ್ಞೂನ್ರಿ. ಮತ್ತೆ ಸೋಬಾನ್ ಪದ ಹಾಡೋರು ಕೇರ್ ಮಾಡ್ತಾರ. ಈಗ ಎಲ್ಲ ಮುಂದ್ ದಡ್ದಡ್ ಅಂತ ಮುಂದೆ ಹೋಗ್ತಾರ ಅವರು, ಸೋಬಾನ್ ಪದ ಹಾಡೋರು. ಸರ್ ನಾ ಸೋಬಾನ್ ಪದ ಬರೀ ಕಲೆ ತೋರಿಸಿ ಗಪ್ ಕೂತಾಳ. ಇಲ್ರಿ, ನಾನು ಸೋಬಾನ್ ಪದ ಹಾಡ್ತೇನ್ರಿ ಸರ್. ಅಂದ್ಬಿಡ್ಬೇಕ್ರಿ. ಶೋಭನ ಶುಭ ಕಲ್ಯಾಣ ಯಾವಲ್ಲಿ ಹುಟ್ಟೇತೆ, ಬಾಗಿ ಒಳ್ಳೆಯವರ ಮನಿಯಾಗ ಸೋಯ್, ಬಾಗಿ ಒಳ್ಳೆಯವರ ಮನಿಯಾಗ ಶೋಭನನ್ನುವುದು ಯಾರ ಮಾಡಿದರವ್ವ, ಸೂರ್ಯನ ತಂಗಿದರ ನೆವ್ವ ಸೋಯ್, ಸೂರ್ಯನ ತಂಗಿ ದೊರೆನೆವು ಹಾಡಿದ ಹಾಡೈ, ರಾಜರಾಜೇಕ ಹರಾದವಸೋ, ಶೋಭನನ್ನು ತಾ ಬಂದಳ ಸರಸ್ವತಿಯೇ, ಗೋಧಿ ತನಿಯಂಗ ಬಳ ಕೂತಸೋ, ಗೋಧಿ ತನಿಯಂಗ ಬಳ ಕೂತ ಬಾಗೂತೈ, ತಾಯವ್ವ ನನ್ನ ವಚನಕಸೋ. ಎಲ್ಲಾನು ಗೊತ್ತದ ಫಕೀರ ಹೋಗಿದ್ರೆ. ಇಂಥದ್ದು ಗೊತ್ತಿಲ್ಲ ಅಂತ ಇಲ್ಲಿದ್ರೆ ನಾವೇನ್ ಕೇಳ್ತೀವಿ ಎಲ್ಲ ಹೇಳಿದ್ರಿ. ಎಲ್ಲ ವಿಧವಾದಂತ ಹಾಡುಗಳು ಎಲ್ಲ ಬರ್ತಾವ. ಈಗ ರೈತ ಗೀತೆಗಳು ಬರ್ತಾವು, ಮಂಗಳಾರತಿ ಪದಗಳು ಬರ್ತಾವು, ಜೋಗುಳ ಹಾಡು ಬರ್ತಾವು. ಜೋಗುಳ ಹಾಡು ಬರ್ತೈತ್ರಿ ಸರ.
ಒಂದಂಬು ತಿಂಗಳಿಗೆ ಆದಾಳ ರಂಬ ಎರಡಂಬು ತಿಂಗಳಿಗೆ ಗರ್ಮಗಟ್ಟುದ ಹಿಂಗ ಮೂರಂಬು ತಿಂಗಳಿಗೆ ಮುಟಿಗಿನಾಗುವುದ ಜೋ ಜೋ ಮೂರಂಬು ತಿಂಗಳಿಗೆ ಮುಟಿಗಿನಾಗುವುದ ನಾಲ್ಕಂಬು ತಿಂಗಳಿಗೆ ನಾಟಿ ಬರುವುದ ಹಿಂಗ ಐದಂಬು ತಿಂಗಳಿಗೆ ತೋರಿ ಬರುವುದ ಜೋ ಜೋ ಐದಂಬು ತಿಂಗಳಿಗೆ ತೋರಿ ಬರುವುದ ಆರಂಬು ತಿಂಗಳಿಗೆ ಕೂದಲ ಮೂಡೆ ಹಿಂಗ ಏಳಂಬು ತಿಂಗಳಿಗೆ ಬೈಕಿ ಸಾಮಾನ ಜೋ ಜೋ ಬೈಕಿ ಸಾಮಾನ್ಯನ ಮಾಡಬೇಕ ಹಣ್ಣ ಹಾಗಲಕಾಯಿ ಎಣ್ಣೆ ಕರಿಬೇಕ ಹಿಂಗ ಬದ್ನಿಕಾಯಿ ಸುಟ್ಟ ಬರ್ತಾ ಮಾಡಬೇಕ ಜೋ ಜೋ ಹಿಂಗ ಬದ್ನಿಕಾಯಿ ಸುಟ್ಟ ಬರ್ತಾ ಮಾಡಬೇಕ ಜೋ ಜೋ ಹಿತ್ತಲಾಗ ಇರುವುದು ಹಿಂಡಿಕ್ಯಾನ ಪಲ್ಲೆ ತೋಟದಾಗ ಇರುವುದು ರಾಜಗಿರಿ ಪಲ್ಲೆ ಹಿಂಗ ರಾಜಕ್ಕೆ ದೊಡ್ಡದ ಪುಂಡಿಯ ಪಲ್ಲೆ ಜೋ ಜೋ ಹಿಂಗ ರಾಜಕ್ಕೆ ದೊಡ್ಡದ ಪುಂಡಿಯ ಪಲ್ಲೆ ಜೋ ಜೋ ಎಂಟಂಬು ತಿಂಗಳಿಗೆ ಎಲವನಾಗುವುದ 9 ತಿಂಗಳಿಗೆ ತುಂಬ್ಯಾವ ದಿನಗಳ ಶಂಭೋ ಮಾರವ ಕೊಡ್ತೀವನ ಬರತೀನ ನಿರ್ಮಾಳ ಜೋ ಜೋ ಶಂಭೋ ಮಾರಗ ಕೊಡಸಿವನ ಬರತೀನ ನಿರ್ಮಾಳ ಜೋ ಜೋ ಬಾ ಸಂತೋಷ ಆತವ ಫಕೀರವ್ವ. ಇಲ್ಲ ಎಷ್ಟೊಂದು ವಿದ್ಯಾ ನಿಮ್ಮ ಹತ್ರ ಅದ ಇದ್ರಿ, ವಿದ್ಯಾಕ ಕೊನೆನೇ ಇಲ್ಲ. ಅದ್ರಾಗ ಈ ವಯಸ್ಸಿಗೆ ನನ್ನ ಮುಂದೆ ಪೂರ್ತಿ ನೀವು ಏನದಿಲ್ಲ 65 ವರ್ಷ ಅಂತ ಹೇಳ್ತೀರಿ. 40 ವರ್ಷದಂಗೆ ಹುರುಪಿದ್ದೀರಿ, ಮಾತಾಡ್ತೀರಿ, ಎಲ್ಲ ಹೇಳ್ತೀರಿ. ಭಗವಂತನ ಅನುಗ್ರಹ ನಿಮಗಾಗಲಿ. ಈಗೇನದಲ್ಲ, ಈ ಕಲೆ ಉಳಿಬೇಕು, ಬೆಳೆಸ್ಬೇಕಾದ್ರೆ ಯಾರ್ಯಾರ ಕಲೀಲಿಕ್ಕತ್ತಾರೆ ನೀವನ್ನೆಲ್ಲ ಇದ್ರೆ? ಈಗ ನಮ್ಮ ಮನೆಯೊಳಗೆ ಯಾರಿಲ್ರಿ ಸರ್. ಬಡ್ಡಿಂದ ನಮ್ಮ ಮನೆತನದ ಕಲೆ ಅನ್ನೋದು ಭೇಟಿಯಾಗಿಲ್ಲ. ಈ ಬಡತನಕ್ಕಾಗಿ ನಾನು ಇದ್ರೊಳಗೆ ಭಾಗವಹಿಸಿ ಯಾರು ಇಲ್ಲೇ ಇಲ್ಲ ಒಟ್ಟ. ಈಗ ಮುಂದೆ ನಮ್ಮ ಮನೆತನ ಯಾರು ಇಲ್ರಿ ಸರ್. ಮತ್ತೆ ಬೇರೆಯವ್ರು ಊರಾಗಿನವ್ರ ಮಂದಿಗೆ ತಯಾರು ಮಾಡ್ಬೇಕು. ಯಾರು ಈಗಿನ ಜನ ಆತು, ಇವು ಆತು, ನಿಜಗುಣಿ ಆತು, ಹ್ಞೂನ್ರಿ, ಬಯಲಾಟ, ಸಣ್ಣಾಟ, ಏನೇ ಇಲ್ಲಿ ಪಾರಿಜಾತ, ನಮ್ ಕಲಾ ಉಳಿಬೇಕಲ್ಲ. ಈಗ ಉಳಿಬೇಕ್ರಿ ಸರ್. ಅಂದ್ರೆ ನಮ್ಮ ಊರಾಗ ನನ್ನ ಕಲಿಯೋರು ಯಾರು ಇಲ್ರಿ ಸರ್. ಎಲ್ಲ ಹುಡುಗರು ಓದ್ತಾವಲ್ಲ. ಹ್ಞೂನ್ರಿ, ಓದ್ತಾವ. ಹಿಂಗ ಅವಾಗ ಏನೋ ಒಂದು ರೀತಿ ಕಲ್ತ್ ಬಿಟ್ಟಿವಿ. ಮತ್ತ ದೇವ್ರ ಪರಮಾತ್ಮ ನಿಮ್ಮಂತಾರ ಆಶೀರ್ವಾದದಿಂದ ಮತ್ತೆ ಮನ್ಯಾಗ ಹಿರೇ ಮನುಷ್ಯರು ಕಲಿ ಅಂತಿದ್ರು. ಕಲಿ ಅಂತಿದ್ರು. ಕಲಿ ಅಂದದಕ್ಕೆ ಕಲ್ತೀನಿ ಸರ್. ಎಳ್ಕೊಂಡ್ ಹೋಗಿರಿ, 4 ಜನರಿಗೆ ಬೇಕಾಗಿರಿ, ಕಲಾ ಸೇವಾ ಮಾಡಿರಿ. ಹ್ಞೂನ್ರಿ ಸರ್. ಸಾಕಲ್ಲ, 1 2 ಎಷ್ಟು ಹೇಳಿದ್ರಿ, ಎಷ್ಟು ನಾಟಕಗಳ ಹೆಸರು ಹೇಳಿದ್ರಿ. ನನ್ನ ಈಗ 45 ವರ್ಷ ಆಡೇನ್ರಿ ಸರ್. ನಾನು 45 ವರ್ಷದಾಗ ನನ್ನ ಲೆಕ್ಕಕ್ಕೆ ಅಂದಾಜು ಸಾಮಾಜಿಕ ಬಂತು, ಪೌರಾಣಿಕ ನಾಟಕ ಬಂತು, ಅಲ್ಲಂಪ್ರಭು ನಾಟಕ ಬಂತು, ಶಿವಚರಣ್ಯ ನಾಟಕ ಬಂತು, ಆಮೇಲೆ ಕಡ್ಲಿ ಮಿಟ್ಟಿ ಟೀಶನ್ ಬಾಯಿ ಆತು, ಆಮೇಲೆ ಮುಂದೆ ಪಾರಿಜಾತ ಆತ್ರಿ, ಭೀಮಾರ್ಜುನ, ದೊಡ್ಡಾಟ. ದೊಡ್ಡಾಟದೊಳಗ ಭೀಮಾರ್ಜುನ್ ದ್ರೌಪದಿ ಪಾಠ ಮಾಡಿದ್ರಿ. ಅಲ್ಲೂ ದ್ರೌಪದಿ ಸರ್. ಇವೆಲ್ಲ ಸಾವಿರಾರು ಪ್ರಯೋಗ ಆಗಿದವ್ರು ನನ್ನ ಲೆಕ್ಕಕ್ಕೆ ನೋಡ್ರಿ ಒಂದು 3-4 ಸಾವಿರದ ಮುಂದೆ ಮಾಡಿ ಹೊರತಾಗಿ 4,000 ಪ್ರಯೋಗ ಆಗ್ಯಾವ. ಹ್ಞೂ ಸರ್. ಹಿಂದೆ ಮಾಡಿಲ್ರಿ. ಆದ್ರೆ ನನಗೆ ಯಾರು ಕಲಿಯಕ್ಕೆ ಬೆಲೆ ಕೊಟ್ಟಿಲ್ರಿ. ಪಾಪ ಒಬ್ಬರು ನನಗೆ ಯಾರು ಅನ್ನ ಊಟಕ್ಕೆ ಕೊಟ್ಟಿಲ್ರಿ ಸರ್. ಇಷ್ಟು 4,000 ಕಲೆ ಮಾಡಿ ಮಾನಸಿಕಾಗೈತಿ ನನಗೆ ಸರ್. ಅಂದ್ರೆ ಏನಾಗದ ಆಗ್ತದಲ್ಲ, ಇಷ್ಟು ಮಾಡಿ ಏನ್ ಸಿಕ್ತು ನನಗ? ಹ್ಞೂನ್ರಿ, ಮನಸ್ಸಿಗೆ ಇದು ಬರ್ತದ. ಇಷ್ಟು ಮಾಡಿ ನನಗೆ ಏನ್ ಸಿಕ್ತು ನಿಮಗ ಅನ್ನಿಸ್ತದ. ಹ್ಞೂನ್ರಿ ಸರ್. ಬಟ್ ಜನರಿಗೆ ಸಂತೋಷ ಕೊಟ್ಟಿರಿ, ಜನರಿಗೆ ಸಂತೋಷ ಕೊಟ್ಟಿರಿ ಸರ್. ಅದೇ ಸಂಪತ್ತು, ಅದೇ ಇದಂತ ಇಟ್ಕೋಬೇಕು ನಾವು. ನಮ್ಮ ಇದ್ರ ಅದ್ರೆ ನಿಮಗ್ ಸಿಗ್ಬೇಕಾಗಿತ್ತು. ಹ್ಞೂನ್ರಿ ಸರ್. ಇಷ್ಟು ನಮ್ಮೂರು ಬಾನುಲಿ ಕೇಂದ್ರಕ್ಕೆ ಬಂದು ಕಣ್ಣಾಗ ನೀರು ಹಾಕ್ತೀರಿ ಅಂದ್ರೆ ಖರೆ ಅದ. ಅದು ಖರೆ ಅದ. ಏನಿಲ್ದವ್ರು ಮುಂದೆ ಹೋಗ್ತಾರ, ಖರೆ ಇದ್ದವ್ರು ಹಿಂದೆ ಬೀಳ್ತಾರೆ. ಹಿಂಗಾಗಿ ನೋಡ್ರಿ ಸರ್, ಹಿಂಗಾಗಿ ಹಿಂಗ ದಾರಿ ತೋರ್ಸೋರ್ ಬೇಕು ಇದಕ್ಕೆಲ್ಲ. ನಮ್ಮ ಅಪ್ಪ ನಾವರು ಸಾಲಿ ಕಲ್ತವ್ರಲ್ರಿ. ಹೌದು. ಅವ್ರು ನಿರಕ್ಷರಿ, ನಾನು ನಿರಕ್ಷರಿ ಸರ್. ಹೌದು. ನಾನು ಮುಂದೆ ತಗೊಂಡ್ ಹೋಗೋರು ಯಾರೇನ್ರಿ? ಈಗೆಲ್ಲ ನಿಮ್ಗ ಇಲ್ಲಿ ಬಾ ಅಂತ ಹೇಳಿದವ್ರು ಯಾರು? ತಿಗಡಿ ಅಲ್ಲಪ್ಪಣ್ಣ ಹೇಳಿದ್ರೆ ಏನಿದೆ? ಹೌದ್ರಿ, ಅವ್ರಿ ತಿಗಡಿ ಅಲ್ಲಪ್ಪಣ್ಣ ಬಗ್ಗೆ ಮಾತಾಡ್ಬಿಡ್ರಿ ಆಕಾಶವಾಣಿ ಒಳಗ. ಹೇಳ್ರಿ ಹೆಂಗಿದ್ದಾರ ಏನು? ಅವರು ತಿಗಡಿ ಅಲ್ಲಪ್ಪಣ್ಣ ಅಂದ್ರೆ ಅವರು ಸಾಮಾನ್ಯ ಮನುಷ್ಯರೇನಲ್ರಿ. ಅವರು ಒಂದು ಉತ್ತಮವಾದ ಕಲಾವಿದರು. ಅಂದ್ರೆ ಕಲಾವಿದವ್ರ ಮೇಲೆ ಬಹಳ ಪ್ರೀತಿ. ಎಲ್ಲಾರ್ಗ ಆಗೈತವ, ನಿನಗ ಆಗಿಲ್ಲ, ಇಂಥ ದೊಡ್ಡ ಕಲಾವಿದಿ ಹಿಂದೆ ಕುಂತಿದಿ. ನನ್ನ ಮುಂದೆ ಫೋನ್ ಒಳಗೆ ಬರೀ ಅದೇ ಇರ್ತದ. ಇದ್ರಿಗೆ ಭೇಟ ಎಲ್ಲಪ್ಪಣ್ಣ ಭೇಟಾರಿ ಇದೇ ಇರ್ತದ. ಅದಕ್ಕೆ ನೀನು ಒಂದ್ಸಲ ಬಾರವ, ಸರಿ ಭೇಟಿ ಮಾಡ್ತಂತ ಅವ್ರ ಕಟ್ಟಿ. ನಿನ್ ರಾತ್ರಿ ಫೋನ್ ಹಚ್ಚನತಿಗೆ ನನಗೆ ಎಲ್ಲಿ ಹೋದ್ರು ಯಶಸ್ವಿ ಆಗುವಲ್ತ, ನಾನು ಬರುದಿಲ್ಲ ಅಂತಂದೆ. ಹೌದು, ಹಿಂಗಂದೇನ್ರಿ ಸರ್. ನಿಮ್ಗೆ ಒಳಗೊಂದು ಕುದಿ ಅದಲ್ಲ, ಆ ಕುದಿಗೆ ಮಾತಾಡಿರಿ. ಕುದುರೆ ಮೇಲೆ ಕುಂತ ಚೆನ್ನಮ್ಮನ ಪಾಠ ಮಾಡುವ, ಕುದುರೆ ಮೇಲೆ ಕುಂತ ಕೈಯಾಗ ಕತ್ತಿ ಹಿಡಿದು ಲಡಾಯಿ ಮಾಡಾಕತ್ರ ಯಾವ ಹೆಣ್ಮಗಳಿಗೆ ಅಂತ ಕೇಳ್ಯಾರ ನಾನು. ಮತ್ತ
ಆದ್ರೆ ಎಲ್ಲಾ ಫೋಟೋಗಳು ಇಷ್ಟು ಫೋಟೋ ಇದ್ದಿದ್ರಿ ನಾನು ಎಲ್ಲ ಇಲ್ಲಿ ತಂದಿರಲ್ಲ 1000 ಫೋಟೋ ತಂದಿರಿ. ಅವನಷ್ಟು ತಗೊಂಡು ಒಬ್ಬರ ಪಗಾರ ಮಾಡ್ತೀವಿ ಅಂತ ಅನಾನತಿಗೆ ತೆಗೆದು ಕೈ ಹಾಕಿ ಕೊಟ್ಟಿರಿ. ನಾವು ಓದುವಂಗಿಲ್ಲ ಬರುವಂಗಿಲ್ಲ. ಹೌದು. ಅವೆಲ್ಲಾನು ತಗೊಂಡು ಕಾವಲ್ಯಾಗ ಹೋಗುದಂತ್ರಿ ಪೊಲೀಸರು ಬಂದ ದಾದ್ನಟ್ಟಿ ಅವ್ರಿಗೆ. ನನ್ನ ಮುಂದೆ ಏನೋ ಒಂದು ಮಾಡ್ಕೋಬೇಕಂದ್ರೆ ನನ್ಗೆ ಅನುಕೂಲ ಇಲ್ಲ, ಹಂಗೆ ಮಾಡಿ ಹೋಗ್ಬಿಟ್ರೆ ನೋಡ್ರಿ ತಗೊಂಡು ಹೋಗಿ ಅವೆಲ್ಲ ಹೋದು. ಅವೆಲ್ಲ ವಾದ್ಯದಿಂದ ಇವಿಷ್ಟಾಗ್ಯಾವ. ನನ್ನ ಜೀವನ ಬಹಳ ಕಷ್ಟದಾಗ ಬಂದೈತ್ರಿ ಸರ್. ಚಿಕ್ಕಾಳಿದ್ದಾಗ ಕಷ್ಟನ ಸೋತೀನಿ. ಈ ಸರಸ್ವತಿಯನ್ನು ಸೇವಾ ಮಾಡಕತ್ತಿಂದ ಸ್ವಲ್ಪ ನೆಮ್ಮದಿ ಆಗಿದ್ದೀನಿ ಸರ್. ಇಲ್ಲಿದೆ ನೆಮ್ಮದಿ ಇಟ್ಕೊಡ್ರಿ. ಮಕ್ಕಳವಲ್ಲ ಅದ ರೀ ಸರ್. ಮಕ್ಕಳವ ನಿಮ್ಮ ಮನೆಯವರು ಸಹಕಾರ ಕೊಟ್ಟಾರ? ಕೊಟ್ಟಾರಲ್ಲ ಪಾಪ ಅವ್ರು. ನಿನ್ನ ಕಾಲ ಕಸೂರಿ ಮಠ ಕುನಿ, ಅದ್ರ ನಿನಗೆ ನಾ ಬ್ಯಾಡ ಅನ್ನಂಗಿಲ್ಲ. ಮತ್ತ ಗಂಡ ಹೇಳ್ತಾನಂದ್ರ ದೊಡ್ಡ ಮಾತು. ಯಾವಾಗ ನಿನಗೆ ಸಾಕು ಅನ್ಸತ್ಲೆ ಅವಾಗ ಬಿಡು ಅಂತ ಹೇಳ್ಯಾರ ನಮ್ಮ ಮನೆ ಮಾಡ್ಕೊಂಡು. ಗಂಡ ಹೇಳ್ತಾನ ಈ ಮಾತು ಹೇಳ್ಯಾರ್ರಿ ಅವ್ರು. ಸಾಕ್ಷಾತ್ ಪರಮೇಶ್ವರ. ಯಾಕಂದ್ರೆ ಈ ಸರಸ್ವತಿ ಕಲೆ ಅಂದ್ರೆ ಸಿಕ್ಕವ್ರಿಗೆ ಸಿಗಂಗಿಲ್ಲ, ಯಾರಿಗೂ ಸಿಗುದಿಲ್ಲ. ನೀನು ನಿರಕ್ಷರ ಮನುಷ್ಯ. ಹೌದು. ನಿನಗಷ್ಟು ಬಲಿಮೆ ಆಗ್ಯಾಳ ಅಂದ್ಮೇಲೆ ಏನು ಸಾಲಿಗೆ ಹೋಗಿಲ್ಲ, ಇಷ್ಟು ದೊಡ್ಡ ಕಲಾವಿದೆ. ಮಾತುಗಳೇನು, ಹಾಡುಗಳೇನು, ಸಂಭಾಷಣೆ ಏನು ಎಲ್ಲೂ ಬರ್ಕೊಂಡಿಲ್ಲ. ಎಲ್ಲ ಭಗವಂತನ ಹೆಸರಲ್ಲೇ ಭಗವಂತನ ಪುಟಗಳು. ಹೃದಯದೊಳಗೆ ನಮ್ಮ ಫಕೀರವ್ವ ಬರ್ಕೊಂಡ್ಬಿಟ್ಟಾಳಿದ್ರು. ಫಕೀರವ್ವ ಈಗ ಏನಾಗಿದೆ, ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದ್ರಿ, ನಮ್ಮ ಆಕಾಶವಾಣಿಗೆ ಬಂದ್ರಿ, ಭಾಳ ಚಂದ ಮಾತಾಡಿದ್ರಿ. ನಮ್ಮ ಕೇಳುಗರಿಗೂ ಎಲ್ಲ ಭಾಳ ಸಂತೋಷ ಆಗ್ತದ. ಈಗ ಮುಗಿಸು ಹೊತ್ತಾತು. ಅಂಕದ ಪರದೆ ಜಾರಿದ ಮೇಲೆ ನಾಟಕವಿನ್ನು ಉಳಿದಿರುವುದು ಅಂತ ಹೇಳ್ತೀವಿ. ಶೇಷ ಇದ್ದೇ ಇರ್ತದೆ. ಇದೊಂದಾದ್ರೆ ಚಲೋ ಆಗ್ತದ, ಇದೊಂದಾದ್ರೆ ಅಂತೀವಿ. ಆ ಶೇಷ ಭಗವಂತಿಗೆ ಬಿಡೋಣ. ನಮ್ಮ ಜಾನಪದ ಜಗತ್ತಿನ ಅರಸಿ ಹೇಳ್ತಾಳ, ಮುಗ್ದಾವ ನಮ್ಮ ಜೋಳ ಉಳ್ದಾವ ನಮ್ಮ ಹಾಡ ಅಂತ ಹೇಳಿ. ಹಂಗ ಫಕೀರವ್ವ ಡಾಕ್ಟರ್ ಶ್ರೀರಂಗ ಜೋಶಿ ಅವರು ಜೋಳ ಬೇಯಿಸೋದ್ ಕೂತಾರ. ಎಲ್ಲ ಜೋಳ ಮುಗಿದು ಖರೆ ಮಾತುಗಳು ನಮ್ಮ ಹಾಡು ಭಾಳ ಉಳಿದು ಬಿಟ್ಟಾವ, ಇನ್ನು ಉಳ್ದಾವೆ. ಮತ್ ಮುಂದಿನ ಸಲ ಇನ್ನೊಮ್ಮೆ ನಿಮ್ಮನ್ನ ಕರೆಸ್ತೇನೆ. ಆಯ್ತ್ರಿ ಸರ್. ಮತ್ತೆ ಹೊಸ ಮಾತುಗಳನ್ನ ಆಡೋಣ ಅಂತ. ದೇವ್ರ ಅನುಗ್ರಹ ಆಗಲಿ. ದೀರ್ಘಕಾಲ ಆಯುಷ್ಯವಂತರಾಗ್ರಿ, ಕಲಾ ಬೆಳೆಸ್ರಿ, ಉಳಿಸ್ರಿ. ಇಷ್ಟು ನಿಮ್ಗೆ ಇನ್ನೊಮ್ಮೆ ನಮಸ್ಕಾರಗಳನ್ನ ಹೇಳಿ ಈ ಕಾರ್ಯಕ್ರಮ ಮುಗಿಸ್ತೇನೆ.